ಇಷ್ಟು ಸುಲಭ ನೋಡಿ ಯೂಸ್ ಮಾಡಲಿಕ್ಕೆ ನಾನು ತೋರಿಸ್ತೇನೆ ನೋಡಿ. ಭಯಂಕರ ಸುಲಭ. ಇಲ್ಲ ಸೌಂಡ್ ಮಾಡ್ತದೆ, ಒಮ್ಮೊಮ್ಮೆ ಗಾಬರಿ ಮಾಡ್ತದೆ ಮಾತ್ರ. ಒಂದು ಪ್ರೆಸ್ ಮಾಡಿದರೆ ಆಯ್ತು ನೋಡಿ. ಇದು ತುಂಬ ಹೆಡಿ ಮಾರೆ ಗಾಡಿ. ಆಲ್ಟೋ ಅಂದರೆ ಆಲ್ಟೋ ಆಯ್ತಾ. ಸಣ್ಣದಾಗಿದ್ರೆ ಒಂದು ಬ್ಯೂಟಿಫುಲ್ ಆಗಿರುವಂಥ ಗಾಡಿ. ಇವತ್ತು ಚಿಕ್ಕಮಂಗ್ಳೂರಿಗೆ ಹೋಗಲಿಕ್ಕೆ ಒಂದು ಫುಲ್ ರೆಡಿ ಮಾಡಿಟ್ಟಿದೆ. ನಮ್ಮದು ಕಸಿನ್ ಅದು ಮದುವೆ. ಮಂತ್ಲಿ ಒನ್ಸ್ ಅದು ಗಾಡಿ ವಾಶ್ ಮಾಡಬೇಕು. ಎಷ್ಟು ಮಣ್ಣಾಗಿದೆ ನೋಡಿ ಗಾಡಿ. ಓಡಿಸೋದು ಮಾತ್ರ ಬಡ್ಡಿ ಮಗ ಇದನ್ನು ಬರೀ ಓಡಿಸೋದು ಮಾತ್ರ. ಒಂದು ದಿನ ಸಹ ಗಾಡಿಯನ್ನು ವಾಶ್ ಅಂತೇಳಿ ಮಾಡಿರ್ಲಿಕ್ಕಿಲ್ಲ. 1000 ರೂಪಾಯಿ ಪೆಟ್ರೋಲ್ ಹಾಕಿದರೆ ಅದನ್ನು ಟ್ಯೂನ್ ಮಾಡಿ ಇಟ್ಟಿರ್ತಾರೆ. ಅದಕ್ಕೆ 1010 ಈ ಥರ ಎಲ್ಲ ಒಂದು ಹಾಕೋದು ಆಯ್ತಾ. ನಾನು ಕೂಡ ಅದೇ ಥರ ಹಾಕೋದು. ಇವಾಗ 1010 ರೂಪಾಯಿದು ಫ್ಯೂಲ್ ಹಾಕಿಸ್ತಾ ಇದ್ದೇನೆ. ಎಂತೆಲ್ಲ ಆ್ಯಕ್ಚುಲಾಗಿ ಆ ಥರ ಮಾಡ್ತಾರೆ ಹಿಲ್ ಸ್ಟೇಷನಲ್ಲಿ. ಸೀರಿಯಸ್ ಆಗಿ ಗೊತ್ತಿಲ್ಲ, ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ಆಯ್ತಾ. ಇದನ್ನು ಕುಡಿದು ಮಾತ್ರ ಟ್ರಾವೆಲ್ ಮಾಡಬಾರ್ದು ಆಯ್ತಾ. ಇದನ್ನು ಕುಡಿದು ಆ್ಯಕ್ಚುಲಾಗಿ ಇದನ್ನು ಓಡಿಸಬಾರ್ದು. ಅದಷ್ಟೊಂದು ಸೇಫ್ ಅಲ್ಲ. ಆ್ಯಕ್ಚುಲಾಗಿ ನನಗೆ ಅದೊಂದು ಹ್ಯಾಬಿಟ್ ಇಲ್ಲ, ಅದರಿಂದಾಗಿ ಪರವಾಗಿಲ್ಲ. ಗೊತ್ತಿಲ್ಲ. ಚೆಲ್ಲಬೇಡಿ ಅನ್ನ ಬಡವರಿಗೆ ಅದೇ ಚಿನ್ನ ಅಂತೆ. ಎಂತ ಒಂದು ಅದ್ಭುತ ವರ್ಡಿಂಗ್ಸ್. ಈ ತರ ಟ್ರಾವೆಲ್ ಮಾಡ್ಬೇಕಂದ್ರೆ ಉಂಟಲ್ಲ, ಇಂಥದ್ದೆಲ್ಲ ನೋಡ್ಲಿಕ್ಕೆ ಅದೇ ಒಂಥರ ಮಜಾ ಆಯ್ತಾ. ಅದರಲ್ಲಿ ಕೂಡ ಸ್ಪೆಷಲಿ ಎಲ್ಲೋ ಬೋರ್ಡ್ ಚೆನ್ನಾಗಿ. ಇವಾಗ ನಾವು ಇಲ್ಲಿಂದ ಸಕಲೇಶ್ವರ ತನಕ ಆಲ್ಮೋಸ್ಟ್ ಡ್ಯಾನ್ಸ್ ಮಾಡ್ಕೊಂಡೆ ಹೋಗ್ಬೇಕಷ್ಟೇ. ನೋಡಿ ಇಲ್ಲಿ ಅಣ್ಣವರೆಲ್ಲ ವಯರ್ ಎಲ್ಲ ಹೋಗಿರೋದನ್ನ ಎಲ್ಲ ಜಾಯಿಂಟ್ ಮಾಡ್ತಿದ್ದಾರೆ ಅಂತದೆ. ಪಾಪ ಈ ಕನ್ಸ್ಟ್ರಕ್ಷನ್ ಅವ್ರೇನಂದ್ರೆ ಸೀದಾ ಬರ್ತಾರೆ ಎಲ್ಲ. ಮಚ್ಚಾ ಜೀವನ ಮಚ್ಚ ದೊಡ್ಡವನು ಹೋಗುತ್ತೆ ಇಷ್ಟು ಬೇಗ. ಮೊನ್ನೆ ಪಾಪವಾಗಿದ್ದಾನೆ, ಮದುವೆಲ್ಲ ಆಗ್ತಿದ್ಯಾ ಮಾರಯ್ಯ. ಒಂದು ಆಗ್ಬಿಟ್ಟು ನೋಡೋಣ ಹೆಂಗೆ ಆಗುತ್ತೆ ಅಂತಲ್ಲ. ಲೈಫ್ ಇಷ್ಟೇ ನೋಡಲಿ. ಕೊಬ್ಬರಿ ಬೆಲ್ಲ ಎಲ್ಲ ಬರ್ತಾ ಇದ್ದಾರೆ ಆಯ್ತಲ್ಲ. ಇಲ್ಲಿ ದೊಡ್ಡ ಕಷ್ಟ ಅಂತ ಗೊತ್ತಾ ನೋಡಿ. ಪಾರ್ಕಿಂಗ್ ಹೇಗೆ ಮಾಡಿ ಹೋಗಿರ್ತಾರೆ ನೋಡಿ. ಇಲ್ಲಿ ಇದರೆಲ್ಲ ಪಾರ್ಕಿಂಗ್ ಮಾಡಿ ಹೋದ್ರೆ ವೆಹಿಕಲ್ಸ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಊರಲ್ಲಿ ನನಗೆ ಒಂದು ಖುಷಿಯಾಗುವ ವಿಷಯ ಅಂದ್ರೆ ಅದೇ ಪಾರ್ಕಿಂಗ್. ಅಟ್ ಲೀಸ್ಟ್ ಸರಿಯಾಗಿ ಮಾಡಿ ಹೋಗಿರ್ತಾರೆ. ನಮ್ಮ ಸುಳ್ಳಿಗೆ ನೀವು ತಗೊಳ್ಳಿ, ಒಂದಿನ ಲೆಫ್ಟ್ ಅಲ್ಲಿ ಆದ್ರೆ ಒಂದಿನ ರೈಟ್ ಅಲ್ಲಿ ಪಾರ್ಕಿಂಗ್. ನೋಡು ತುಂಬಾ ಹುಡುಗಿರಿದ್ದಾರೆ. ಯಾರನ್ನಾದ್ರೂ ಒಂದು ಸೆಲೆಕ್ಟ್ ಮಾಡು. ಯಾರಾಗ್ಬೋದು? ವಿಡಿಯೋ ಮಾಡಿರ್ಬೇಕು. ಆ ವಿಡಿಯೋದಲ್ಲಿ ಯಾರಾಗ್ತಾರೆ ಅದನ್ನ ಸೆಲೆಕ್ಟ್ ಮಾಡ್ತೀಯಾ? ಕಸಿನ್ಸ್ ಜೊತೆ ಸುಮ್ಮನೆ ಅಂದ್ರೆ ಒಂದು ಬಸ್ ಸ್ಟ್ಯಾಂಡಿಗೆ ಬಂದಿವಿ ನೋಡಿ. ಚಿಕ್ಕಮಂಗ್ಳೂರು ಬಸ್ ಸ್ಟ್ಯಾಂಡ್ ಇನ್ನೂ ಸಹ ಆಕ್ಟಿವ್ ಉಂಟು ಮಾರಿ. ಇಲ್ಲಿ ಆಗ್ಬೋದು. ಸೀಟಲ್ಲಿ ಎಷ್ಟು ಮಣ್ಣಾಗಿಲ್ಲ ನೋಡಿ. ಇಲ್ಲಿ ಕ್ಲೀನ್ ಉಂಟು. ಮುಂದುಗಡೆ ಅಂತ ಗೊತ್ತಿಲ್ಲ, ಭಯಂಕರ ಮಣ್ಣಾಗುದು ಮಾರೆ. ಇವತ್ತಷ್ಟೇ ಮಣ್ಣಾಗಿದೆ ನೋಡಿ. ಫುಲ್ಲು ಧೂಳುಂಟು. ಮ್ಯಾಟಲ್ಲೆಲ್ಲ ಫುಲ್ಲು ಗಲೀಜುಂಟು. ಗಾಡಿ ಅಂತೂ ಕಂಪ್ಲೀಟ್ ಖರಾಬ್ ಕಂಡೀಷನ್ ಮೇ. ಎಷ್ಟು ಮಣ್ಣುಂಟು ನೋಡಿ. ಇಲ್ಲಿ ಹತ್ತಿರ ತೊಂದರೆ ಗೊತ್ತಾಗುತ್ತೆ. ಸಿಕ್ಕಾಪಟ್ಟೆ ಮಣ್ಣುಂಟು. ಇದು ಫುಲ್ಲು ಕ್ಲೀನಾಗಿ ವಾಶ್ ಮಾಡಬೇಕು. ಅದಕ್ಕಿಂತ ಮುಂಚೆ ಡೋರ್ಸ್ ಎಲ್ಲ ಅಂದರೆ ವಿಂಡೋಸ್ ಎಲ್ಲ ಕರೆಕ್ಟಾಗಿ ಹೈಟ್ ಮಾಡಿದೆ ನೋಡಬೇಕು. ವಾಷಿಂಗ್ ಮಾಡಬೇಕಷ್ಟೇ. ಇಲ್ಲದಿದ್ದರೆ ಒಂದು ಹೋಗ್ಲಿಕ್ಕೆ ಒಂದು ಕಂಫರ್ಟೇಬಲ್ ಇರೋದಿಲ್ಲ ಗಾಡಿ ಕ್ಲೀನ್ ಇಲ್ಲ ಅಂದರೆ. ಅದಕ್ಕೋಸ್ಕರ ಇನ್ನೇ ಹೊಸ ಪೈಪ್ ಹಾಕ್ಸಿದ್ದಾನೆ ನೋಡಿ ತಮ್ಮ. ಈ ಪೈಪ್ ಕಟ್ಟಾಗಿತ್ತು ಆ್ಯಕ್ಚುಲಿ. ಇದನ್ನು ಹೊಸದಾಗಿ ಹಾಕ್ಸಿದ್ದಾನೆ. ಆಮೇಲೆ ಇದೊಂದು ಉದ್ದದ ಪೈಪ್ ಇತ್ತು ನಮ್ಮ ಮನೇಲಿ. ಅದು ಎಲ್ಲಿ ಮಿಸ್ ಆಗಿದೆ ಅಂತ ಗೊತ್ತಿಲ್ಲ. ಇದನ್ನು ಯಾವಾಗಲೂ ಕನೆಕ್ಟ್ ಮಾಡಲಿಕ್ಕೆ ಮುಂಚೆ ಈ ಥರ ನೀರನ್ನು ಬಿಟ್ಟು ಮತ್ತೆ ಕನೆಕ್ಟ್ ಮಾಡಬೇಕು. ಯಾಕೆ ಗೊತ್ತದ, ಇದು ಸ್ವಲ್ಪ ಹಳೆ ಟೈಪ್ ಇದೆ ಮಿಷನ್. ಸುಮಾರು ವರ್ಷ ಬಂತು ಮಾರೆ. ನಾನು ಇದಕ್ಕೆ ಎಷ್ಟು ಆಗುತ್ತೆ ತಗೊಳ್ಳುವಾಗ 3-4 ಸಾವಿರ ರೂಪಾಯಿ ಕೊಟ್ಟದಷ್ಟೇ. ಇವಾಗ ಇದು ಎಷ್ಟು ವಾಶ್ ಆಯ್ತು ಅಂತ ಲೆಕ್ಕನಿಲ್ಲ. ಅನ್ಲಿಮಿಟೆಡ್ ವಾಶಸ್ ಆಯ್ತು ಇದರಲ್ಲಿ. ಪರವಾಗಿಲ್ಲ ಮಾರೆ. ಇಂಥ ಒಂದು ತಗೊಂಡು ಇಟ್ಕೊಳ್ಳಿ. ಇದು ವರ್ತ್ ಮಾತ್ರ. ಇದ್ರೆ ನೋಡಿ ಬೆಕ್ಕಿದ್ರೆ ಇದು ಒಂದು ಪರಿಸ್ಥಿತಿ ನೋಡಿ. ಇಲ್ಲೆಲ್ಲ ಫುಲ್ ಸ್ಕ್ರ್ಯಾಚ್ ಮಾಡಿ ಇಟ್ಟಿದ್ದಾರೆ. ಈ ಸೈಡಲ್ಲಿ ಅಂತ ಎಷ್ಟು ಸ್ಕ್ರ್ಯಾಚ್ ಉಂಟು ಅಂತ ಹೇಳಿ ಇಲ್ಲ. ಅದು ಟೈರ್ಗೆ ಆಗ್ತದೋ ಇಲ್ಲೆಲ್ಲ ನೋಡಿ ಸ್ಕ್ರ್ಯಾಚ್ಗಳು. ಸ್ವಲ್ಪ ವಾಶ್ ಮಾಡ್ಕೊಳ್ಳೋ ಬನ್ನಿ. ಇಷ್ಟು ಸುಲಭ ನೋಡಿ ಯೂಸ್ ಮಾಡಲಿಕ್ಕೆ ನಾನು ತೋರಿಸ್ತೇನೆ ನೋಡಿ. ಭಯಂಕರ ಸುಲಭ. ಇಲ್ಲ ಸೌಂಡ್ ಮಾಡ್ತದೆ, ಒಮ್ಮೊಮ್ಮೆ ಗಾಬರಿ ಮಾಡ್ತದೆ ಮಾತ್ರ. ಒಂದು ಪ್ರೆಸ್ ಮಾಡಿದರೆ ಆಯ್ತು ನೋಡಿ. ಇದು ತುಂಬ ಇದರ ನೀಡ್ಲನ್ನು ನಾವು ಚೇಂಜ್ ಮಾಡಬೇಕಾಗತ್ತೆ. ಪಾಯಿಂಟ್ ಸುಮಾರು ಪಾಯಿಂಟ್ಸ್ ಇರ್ತದೆ ಅದರಲ್ಲಿ. ಪ್ರೆಷರ್ ನೋಡಿ, ಪ್ರೆಷರ್ ಇಂಥದ್ದೊಂದು ಇತ್ತಂದರೆ ಸರ್ವಿಸ್ ಸ್ಟೇಷನ್ಗೆ ಹೋಗ್ಬೇಕು ಅಂತಲೇ ಇಲ್ಲ. ಫುಲ್ಲು ವಾಶ್ ಆಯಿತು ಗಾಡಿ ನೋಡಿ. ಎಷ್ಟು ಬ್ಯೂಟಿಫುಲ್ ಆಗಿ ಫ್ಯಾಂಟಾಸ್ಟಿಕ್ ಆಗಿ ಉಂಟು ಅದು ಗಾಡಿ. ಅಂದರೆ ಗಾಡಿ ಮೇಲೆ ಪ್ರೀತಿ ಇರೋರಿಗೆ ಗೊತ್ತಿರ್ತದೆ ಯಾವ ಥರ ಅಂತೇಳಿ ನೋಡಿ. ಎಷ್ಟು ಕ್ಲೀನ್ ಮಾಡಿದೆ ನೋಡಿ. ಫ್ಲೋರು ಅಲ್ಲಿ ಎಲ್ಲ ಫುಲ್ಲು ಕ್ಲೀನ್ ಮಾಡಿದೆ. ಫುಲ್ಲು ಧೂಳಿತ್ತು, ಫುಲ್ಲು ಮಣ್ಣಿತ್ತು. ಲುಕ್ ನೋಡಿ ಎಷ್ಟು ಕ್ಲೀನ್ ಆಯಿತು ಗಾಡಿ. ಲುಕ್ ನೋಡಿ ಮಾರೆ ಗಾಡಿದು. ಆಲ್ಟೋ ಅಂದರೆ ಆಲ್ಟೋ ಆಯಿತಾ. ಸಣ್ಣದಾಗಿದ್ರು ಒಂದು ಬ್ಯೂಟಿಫುಲ್ ಆಗಿರೋಂಥ ಗಾಡಿ. ಇವತ್ತು ಚಿಕ್ಕಮಂಗ್ಳೂರಿಗೆ ಹೋಗಲಿಕ್ಕೆ ಒಂದು ಫುಲ್ ರೆಡಿ ಮಾಡಿಟ್ಟಿದೆ. ನಂದು ಕಸಿನ್ ಅದು ಮದುವೆ. ಸೊ ಅದಕ್ಕೋಸ್ಕರ ಗಾಡಿಯನ್ನು ಇಷ್ಟು ಚಂದ ವಾಶ್ ಮಾಡಿ ರೆಡಿ ಮಾಡಿದ್ವಿ. ಯಾರೆಲ್ಲ ಹೋಗ್ತಿದ್ದೇವೆ ಅಂತ ಮತ್ತೆ ನಿಮಗೆ ವೀಡಿಯೋದಲ್ಲಿ ನೋಡ್ತಾ ಗೊತ್ತಾಗ್ತದೆ ಆಯಿತಾ. ಸೊ ನೋಡಿ ಅಲ್ಲಿ ಅಶ್ವಥ್ ಅವರು ನಮ್ಮ ಸ್ಕೂಟಿಯನ್ನು ಸಹ ವಾಶ್ ಮಾಡಲಿಕ್ಕೆ ರೆಡಿ ಮಾಡ್ತಿದ್ದಾರೆ. ಸ್ಕೂಟಿ ಸಹ ವಾಶ್ ಮಾಡಬೇಕು ತಿಂಗಳಿಗೆ ಒಂದು ಸರ್ತಿ ಅಲ್ಲ. ಒಂದು ಮೆನ್ಷನ್ ಬಾರ್ ಮೆನ್ಷನ್ ಬಾಡಿಯಾ ಒಂದು ಏನಿಲ್ಲ ಆದರೂ ಒಂದು
ಮಂತ್ಲಿ ಒನ್ಸ್ ಆದರೂ ಗಾಡಿ ವಾಶ್ ಮಾಡಬೇಕು. ಎಷ್ಟು ಮಣ್ಣಾಗಿದೆ ನೋಡಿ ಗಾಡಿ. ಓಡಿಸೋದು ಮಾತ್ರ ಇವ ಬಡ್ಡಿ ಮಗ ಇದನ್ನು ಬರೀ ಓಡಿಸೋದು ಮಾತ್ರ. ಒಂದು ದಿನ ಸಹ ಗಾಡಿಯನ್ನು ವಾಶ್ ಅಂತೇಳಿ ಮಾಡಿರ್ಲಿಕ್ಕಿಲ್ಲ. ಸುಮ್ಮನೆ ಒಂದು ನೀರು ಹಿಡಿದು ಸಾಕು ವಾರಕ್ಕೆ ಒಂದು ಸರ್ತಿ. ಇಲ್ಲಿ ಇದು ವಾಷಿಂಗ್ ಗಾಡಿ ಉಂಟು, ಆದರೂ ಅದನ್ನು ಮುಟ್ಲಿಕ್ಕಿಲ್ಲ. ಬೆಳಿಗ್ಗೆ ನನಗಿಂತ ಜಾಸ್ತಿ ಓಡಿಸ್ತಾನೆ ಈ ಗಾಡಿಯನ್ನು. ಗಣ್ಣಿದ್ದು ಸರಿ ಇಲ್ಲ ಆಯ್ತು ಆ್ಯಕ್ಚುಲಿ. ಪೈಪ್ 50 ವರ್ಷ ಹಾಕ್ಸಿದೆ ನಿನ್ನೆ, ಪರವಾಗಿಲ್ಲ. ಈಗ ಈ ಸ್ಕೂಟಿ ಅನ್ಸ ಸ್ವಲ್ಪ ವಾಶ್ ಮಾಡಿಬಿಡು. ವಾಶ್ ಮಾಡಿಬಿಡಲ್ಲ. ಪೇಟೆಗೆ ಬಂದೆ ನಾನು ನೋಡಿ. ಇಲ್ಲಿ ಬಟ್ಟೆ ಎಲ್ಲ ಐರನಿಗೆ ಕೊಡ್ಬೇಕಷ್ಟೇ. ಸೊ ಐರನಿಗೆ ಬಟ್ಟೆ ತಗೊಂಡ್ಬರ್ತಿದ್ದೇನೆ. ಕೆಳಗಡೆ ಒಂದು ಕ್ಯಾನ್ ಉಂಟಲ್ಲ, ಅದರಲ್ಲಿ ಪೆಟ್ರೋಲ್ ಆಗಬೇಕು. ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಹುಲ್ಲು ತೆಗೆದಿದ್ದಾರೆ ತೋಟದ, ಅದಕ್ಕೆ. ಬರ್ಲಾ? ಬಾಯ್ ಬಾಯ್, ಟೇಕ್ ಕೇರ್. ಅಪ್ಪ ಬರ್ಪೆ, ಬಾಯ್ ಬಾಯ್. ಸರಿ ಸರಿ, ಅವು ಬಾಯ್ ಬಾಯ್ ಬಾಯ್, ಟಾಟಾ. ಹೋಗು, ಯಾವನ್ ಹೇಳದವ ನೀನೇನು ಕಟಾಕಿತ್ವಾ ಇಲ್ಲಿ, ಹೋಗಿ ಸಾಯಿ ಅಲ್ಲಿ. ಇವತ್ತಿನ ಬ್ಲಾಗ್ ಅಲ್ಲಿ ಎಲ್ಲಿ ಹೋಗ್ತಿದ್ದೇನೆ ನಾನು? ಚಿಕ್ಕಮಗಳ ಊರಿಗೆ ಹೋಗ್ತಿದ್ದೇನೆ. ಚಿಕ್ಕಮಗಳೂರು ಆಯ್ತಾ, ಚಿಕ್ಕಮಂಗ್ಳೂರಲ್ಲ. ತುಂಬಾ ಜನ ಹೇಳ್ತಾರೆ ಚಿಕ್ಕಮಂಗ್ಳೂರು ಹೋಗ್ತಾನೆ, ಚಿಕ್ಕಮಂಗ್ಳೂರು ಹೋಗ್ತಾ ಅಂತ ನಮ್ಮಲ್ಲಿ ತುಳುವಲ್ಲಿ ಹೇಳ್ತಾ ಇರ್ತಾರೆ. ಚಿಕ್ಕಮಂಗ್ಳೂರಲ್ಲ, ಅದು ಚಿಕ್ಕಮಗಳೂರು. ನೋಡಿ, ಅವಾಗ ನಾನು ಡ್ರೆಸ್ ಐರನ್ಗೆ ತಗೊಂಡು ಹೋಗಿದ್ದೆಲ್ಲ, ಅದೆಲ್ಲ ಇಲ್ಲಿ ಉಂಟು. ನಾಳೆಗೆ ಹಾಕಲಿಕ್ಕೆ ಬ್ಲೇಸರ್ಸ್ ಎಲ್ಲ ರೆಡಿ ಆಗಿದೆ. ಮತ್ತೆ ನಂದು ಕೆಲವೆಲ್ಲ ಇಕ್ವಿಪ್ಮೆಂಟ್ಸ್ ಉಂಟು ಇಲ್ಲಿ, ಚಾರ್ಜರ್ಸ್, ಆಮೇಲೆ ಇದು ಟ್ರೈಪಾಡ್ ಅಂದ್ರೆ ಅದು ಆಕ್ಚುಲಿ ಇದು ಸೆಲ್ಫಿ ಸ್ಟಿಕ್. ಆಮೇಲೆ ನಂದು ಮೈಕ್ಸ್ ಎಲ್ಲ ಉಂಟು ಇಲ್ಲಿ, ಎಲ್ಲಿಯಾದ್ರೂ ನೆಸೆಸಿಟಿ ಬಂದ್ರೆ ಅಂತ ಹೇಳಿ. ಸೊ ಗಾಡಿ ನೋಡಿ ವಾಶ್ ಎಲ್ಲ ಮಾಡಿ ಫುಲ್ ರೆಡಿ ಆಗಿದೆ. ಸೊ ವೆಲ್ಕಮ್ ಬ್ಯಾಕ್ ಮತ್ತೊಂದು ಹೊಸ ಬ್ಲಾಗಿಗೆ. ನಾನು ಇವತ್ತು ಲಾಂಗ್ ಡ್ರೈವ್ ಹೋಗೋದೇ ತುಂಬಾ ದಿನ ಆಯ್ತು. ಅದರಲ್ಲಿ ಸಹ ಸ್ಪೆಷಲಿ ಒಬ್ಬನೇ ಹೋಗೋದೇ ತುಂಬಾ ದಿನ ಆಯ್ತಾ. ಒಬ್ಬನೇ ಹೋಗೋಕೆ ಎಂತ ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಬಾಯಿಗೆ ಬಂದ ಮಾತಾಡ್ಕೊಂಡು ಮಜಾ ಮಾಡ್ಕೊಂಡು ಹೋಗ್ಬೋದು ಆಯ್ತಾ. ಲಕ್ಷ್ಮಿಗೆ ಈಗ ದೂರ ಟ್ರಾವೆಲ್ ಮಾಡುವಾಗಿಲ್ಲ, ಇಲ್ಲಾಂದ್ರೆ ನನಗೊಂದು ವಿಡಿಯೋ ಮಾಡ್ಲಿಕ್ಕೆಲ್ಲ ತುಂಬಾ ಹೆಲ್ಪ್ ಆಗ್ತಿತ್ತು ಲಕ್ಷ್ಮಿ. ಸೊ ಪರವಾಗಿಲ್ಲ, ಬನ್ನಿ ಸೀದಾ ಹೋಗುವ. ನೋಡಿ ಎಷ್ಟು ಚಂದ ಉಂಟು ವೆದರ್, ಅಂದ್ರೆ ಭಯಂಕರ ಬಿಸಿಲು ಉಂಟು ಮಾತ್ರ, ಬಟ್ ತುಂಬಾ ಕ್ಲಿಯರ್ ಉಂಟು ಆಕಾಶ ಎಲ್ಲ. ಯಾವುದೇ ಮಳೆ ಬರೋ ಯಾವುದೇ ಒಂದು ಸಿಂಪ್ಟಮ್ಸ್ ಇಲ್ಲ. ಆಕ್ಚುಲಿ ಆಗ ಸ್ವಲ್ಪ ಮಳೆ ಬರೋ ತರ ಆಗಿತ್ತು, ಬಟ್ ಮಳೆ ಏನಿಲ್ಲ ಅಂತ ಅನ್ಕೊಳ್ತೇನೆ ನಾನು, ಗೊತ್ತಿಲ್ಲ. ಒಂದು ಸೆಕೆಂಡ್. ಸೊ ಮಳೆ ಬರುವ ಯಾವುದೇ ಸಾಧ್ಯತೆಗಳು ಇಲ್ಲ ಅಂತ ಭಾವಿಸ್ತೇನೆ, ಗೊತ್ತಿಲ್ಲ. ಸದ್ಯಕ್ಕೆ ಅಂತೂ ಯಾವುದೇ ಒಂದು ಇದು ಆ ಥರ ಅನ್ನಿಸ್ತಾ ಇಲ್ಲ. ನಮ್ದು ರೋಡ್ ಸ್ವಲ್ಪ ಹಾಳಾಗಿ ಮಾರೆ, ಗಾಡಿಲಿ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಸೊ ಬನ್ನಿ ಮಾತಾಡ್ಕೊಂಡು, ತುಂಬಾ ದೂರ ಉಂಟು. ನಾನು ಹೋಗ್ತಿರೋ ರೂಟ್ ಯಾವುದು ಅಂತ ಹೇಳಿದ್ರೆ, ಇಲ್ಲಿಂದ ಸೀದಾ ಸುಬ್ರಹ್ಮಣ್ಯ ಹೋಗ್ತೇನೆ. ಸುಬ್ರಹ್ಮಣ್ಯದಿಂದ ಗುಂಡ್ಯದಿಂದ ಬಿಕ್ಕೋಡು, ಬೇಲೂರು, ಆಮೇಲೆ ಅಲ್ಲಿಂದ ಚಿಕ್ಕಮಗಳೂರಿಗೆ ಹೋಗುವಂತ ಅನ್ಕೊಂಡಿದ್ದೇನೆ. ಇನ್ನೊಂದು ದಾರಿ ಉಂಟು ಗೊತ್ತು ನಿಮಗೆ, ಅಂದ್ರೆ ಇನ್ನೊಂದು ದಾರಿ ಬಂದ್ಬಿಟ್ಟು ಉಜಿರೆಗೆ ಹೋಗಿ, ಉಜಿರೆಯಿಂದ ಕೊಟ್ಟಿಗೆಹಾರದಿಂದ ಮುಡಿಗೆರೆಯಿಂದ ಹೋಗ್ಲಿಕ್ಕೆ ಆಗ್ತದೆ. ಸೊ 2 ದಾರಿ ಉಂಟು. ನನಗೆ ಸ್ವಲ್ಪ ಈಸಿ ಅಂತ ಅನಿಸ್ತಾ ಇರೋದು ಇದೇ ದಾರಿ. ಸೊ ನಾವು ಈ ದಾರಿಯಲ್ಲಿ ಇವತ್ತು ಟ್ರಾವೆಲ್ ಮಾಡುವ, ಮಜಾ ಇರ್ತದೆ. ಶಿರಾಡಿ ಘಾಟಿ ಸ್ವಲ್ಪ ಅಷ್ಟೊಂದು ಟಫ್ ಕೂಡ ಇರುವುದಿಲ್ಲ. ಚಾರ್ಮಾಡಿ ಘಾಟಿಯಲ್ಲಿ ಒಬ್ಬನೇ ಹೋಗೋ ಮ್ಯಾಟ್ರ್ ಏನಲ್ಲ, ಬಟ್ ಒಂದು ಅಷ್ಟು ದೂರ ಹೋಗ್ತಿರ್ಬೇಕಂದ್ರೆ ಶಿರಾಡಿ ಘಾಟಿ ಸ್ವಲ್ಪ ಸೇಫ್ ಕಂಪೇರ್ ಮಾಡಿದ್ರೆ ಚಾರ್ಮಾಡಿ ಘಾಟಿಗೆ. ಸೊ ಅದಕ್ಕೋಸ್ಕರ ಹೊರಟಿದ್ದೇನೆ ನಾನು. ಬನ್ನಿ ಸೀದಾ ಹೋಗುವ. ನಾಯರ ಫ್ಯೂಲ್ ಸ್ಟೇಷನ್ಗೆ ಬಂದಿದ್ದೇನೆ. ಸ್ವಲ್ಪ ಫ್ಯೂಲ್ ಹಾಕೊಡುವ. 2 ಪಾಯಿಂಟ್ ಉಂಟು, ತುಂಬ ದೂರ ಹೋಗ್ಬೇಕಲ್ಲ. ಸೊ ಅದಕ್ಕೋಸ್ಕರ ಒಂದು ಏನಿಲ್ಲ ಅಂದ್ರೆ ಒಂದು 1000 ರೂಪೀಸ್ ಬೇಕಾಗ್ಬೋದು ಅಂತ ಅನ್ಕೊಳ್ತೇನೆ. ಸೊ ನಾನು ಎಷ್ಟೆಷ್ಟು ಬೇಕು ಅಷ್ಟೇ ಹಾಕ್ತಾ ಹೋಗ್ತೇನೆ, ಎಕ್ಸ್ಟ್ರಾ ಎಲ್ಲ ಹಾಕೊಂಡು ಹೋಗೋದಿಲ್ಲ. ನಮಗೆ ಒಂಥರ ಭ್ರಮೆ ಮಾರೆ. ಅದು ಹೇಳ್ತಾರೆ ನೋಡಿ, 1000 ರೂಪಾಯಿ ಪೆಟ್ರೋಲ್ ಹಾಕಿದ್ರೆ ಅದನ್ನು ಟ್ಯೂನ್ ಮಾಡಿ ಇಟ್ಟಿರ್ತಾರೆ, ಅದಕ್ಕೆ 1010 ಈ ಥರ ಎಲ್ಲ ಒಂದು ಹಾಕೋದಾಯ್ತಾ. ಸೊ ನಾನು ಕೂಡ ಅದೇ ಥರ ಹಾಕೋದು. ಇವಾಗ 1010 ರೂಪಾಯಿದು ಫ್ಯೂಲ್ ಹಾಕಿಸ್ತಾ ಇದ್ದೇನೆ. ಎಂತೆಲ್ಲ ಆಕ್ಚುಲ್ ಆಗಿ ಆ ಥರ ಮಾಡ್ತಾರ ಫ್ಯೂಲ್ ಸ್ಟೇಷನ್ ಅಲ್ಲಿ? ಸೀರಿಯಸ್ ಆಗಿ ಗೊತ್ತಿಲ್ಲ, ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ಆಯ್ತಾ. ಸಡನ್ ಆಗಿ ಲುಕ್ ಚೇಂಜ್ ಮಾಡಿದೆ ನೋಡಿ. ಸೋಡಾ ಬುಡ್ಡಿಯಿಂದ ರಪ್ಪ ಒಂದು ಎಂತ ಹೇಳ್ತಾರೆ, ಸನ್ ಗ್ಲಾಸಿಗೆ ಶಿಫ್ಟ್ ಆದೆ. ಭಯಂಕರ ಬಿಸಿಲು ಉಂಟು ಹೊರಗಡೆ ಮಾತ್ರ, ಭಯಂಕರ ಅಂದ್ರೆ ನೆಕ್ಸ್ಟ್ ಲೆವೆಲ್ ಬಿಸಿಲು. ಸೊ ಇವಾಗ ಎಂತಾಗ್ತದೆ ಅಂತ ಹೇಳಿದ್ರೆ, ಭಯಂಕರ ಕಷ್ಟ ಆಗ್ತದೆ ಗಾಡಿ ಓಡಿಸ್ಲಿಕ್ಕೆ. ಹಗಲ ಹೊತ್ತಲ್ಲಿ ಫಾಗ್ ಉಂಟು ನೋಡಿ ಎದುರುಗಡೆ. ಒಂದು ಬಸ್ ಹೋದ್ರೆ ಉಂಟಲ್ಲ, ಅದ್ರ ಹಿಂದ್ಗಡೆ ಹೋಗ್ಲಿಕ್ಕೆ ಆಗುದಿಲ್ಲ. ಭಯಂಕರ ಧೂಳು ಅಂದ್ರೆ ನೆಕ್ಸ್ಟ್ ಲೆವೆಲ್ ಧೂಳು. ಅದರ ಜೊತೆ ಅದ್ಭುತವಾದಂತಹ ಸುಂದರವಾದಂತಹ ಈ ರೋಡಲ್ಲಿ ಹೋಗ್ಲಿಕ್ಕೆ ನಮ್ಮ ಒಂದು ಭಾಗ್ಯ ಮಾಡಿರ್ಬೇಕು ನಾವು, ನಮ್ಮ ಪುಣ್ಯ ಅಂತ ಹೇಳ್ಬೋದು. ಯಾಕಂದ್ರೆ ನಮಗೆ ಇಷ್ಟು ಚೆನ್ನಾಗಿ ಇರುವ ರೋಡನ್ನು ಕರುಣಿಸಿದಂತ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು, ಅದರ ಸರ್ವ ಸದಸ್ಯರಿಗೆ ಸಹ ನಮ್ಮ ಒಂದು ವಂದನೆಗಳು. ಯಾಕಂದ್ರೆ ಇಂಥ ಒಂದು ಅವಕಾಶ ನಮಗೆ ಕೊಟ್ಟದಕ್ಕೆ ನಿಮಗೆ ತುಂಬಾ ಥ್ಯಾಂಕ್ಸ್ ಆಯ್ತಾ. ಅಂತ ಅದ್ಭುತವಾದ ರೋಡ್, ಅಂತ ಅದ್ಭುತ ಅಂದ್ರೆ ಭಾರಿ ಅದ್ಭುತವಾದ ರೋಡ್. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಆಲ್ಮೋಸ್ಟ್ ಸುಬ್ರಹ್ಮಣ್ಯ ದಾಟಿ ನಾನು ಇವಾಗ ಗುಂಡ್ಯ ಹತ್ರ ಬಂದೆ. ಗುಂಡ್ಯದಲ್ಲಿ ಒಂದು ಸ್ಟಾಪ್ ಕೊಡ್ಬೇಕು. ಆಕ್ಚುಲಿ ಎಲ್ಲಿ ಸ್ಟಾಪ್ ಕೊಡ್ಲಿಲ್ಲ, ಸೀದಾ ಬಂದದೆ. ಆಲ್ಮೋಸ್ಟ್ 1 ಅವರಲ್ಲಿ ನಾನು ಬೆಳಗಿನ ಗುಂಡ್ಯಕ್ಕೆ ಬಂದಾದಾಗ ಆಗ್ತದೆ.
ಇನ್ನೊಂದು ಸ್ವಲ್ಪ ದೂರ ಅಷ್ಟೇ, ಒಂದು 2-3 ಕಿಲೋಮೀಟರ್ಸ್ ಅಷ್ಟೇ ಗುಂಡ್ಯಕ್ಕೆ. ಯಾಕೆ ನಾನು ಜಾಸ್ತಿ ಸ್ಟಾಪ್ ಕೊಡಲಿಲ್ಲ ಅಂತ ಹೇಳಿದರೆ, ತುಂಬ ಸ್ಟಾಪ್ ಕೊಟ್ಟರೆ ತುಂಬ ಡಿಸ್ಟೆನ್ಸ್, ನಾನು ತುಂಬ ದೂರ ಟ್ರಾವೆಲ್ ಮಾಡಬೇಕು ಇವತ್ತು. ಇವಾಗ ಆಲ್ಮೋಸ್ಟ್ ಆಯಿತು ಟೈಮು, ಇಷ್ಟಾಯಿತು ಗಂಟೆ, 2 ಗಂಟೆ ಆಯಿತು. ಸೊ ಇನ್ನೂ ಕೂಡ ನನಗೊಂದು 2-2.5 ಗಂಟೆಯ ಜರ್ನಿ ಬಾಕಿ ಉಂಟು. ಯಾಕಂದರೆ ಘಾಟ್ ಸೆಕ್ಷನ್ ಆದಂಗೆ ಘಾಟ್ ಸೆಕ್ಷನ್ ಮುಗ್ದ ಕೂಡಲೇ ಉಂಟಲ್ಲ, ಒಂದು ಖರಾಬ್ ರೋಡ್ ಸಿಗ್ತದೆ ಸ್ವಲ್ಪ. ಸೊ ನೋಡಿ ಎಂತ ಅಲ್ಲಿ ಅಷ್ಟು ಬಿಸಿಲಿತ್ತಲ್ಲ, ಈಗ ಕಂಪ್ಲೀಟ್ ಕ್ಲೈಮೇಟ್ ಚೇಂಜ್ ಆಯಿತು. ಗುಂಡ್ಯ ಬಂದು ತಲುಪಿದೆ ಆಯ್ತಾ. ಗುಂಡ್ಯದಲ್ಲಿ ಒಂದು ಟೀ ಸ್ಟಾಲ್ ಹತ್ರ ನಿಲ್ಸಿದ್ದೇನೆ ನೋಡಿ. ಗುಂಡ್ಯ ಸಿಟಿಯಲ್ಲಿದ್ದಾನೆ. ಇಲ್ಲಿ ಒಂದು ಟೀ ಕುಡಿದು ಮತ್ತೆ ಸೀದಾ ಜರ್ನಿ ಸ್ಟಾರ್ಟ್ ಮಾಡುವ. ಎಲ್ಲಿ ಹೋಗ್ತೇನೆ ಅಂತ ಗೊತ್ತಿಲ್ಲ. ನಾನು ನನ್ನ ಕಸಿನ್ಗೆ ಒಬ್ಬನಿಗೆ ಫೋನ್ ಮಾಡಿ ಟ್ರೈ ಮಾಡ್ತಿದ್ದೇನೆ. ಅವ್ನು ಬಂದರೆ ನನಗೆ ಸ್ವಲ್ಪ ಒಳ್ಳೆಯದು. ಯಾಕಂದರೆ ನನಗೆ ಒಬ್ಬನಿಗೆ ಟ್ರಾವೆಲ್ ಮಾಡಲಿಕ್ಕೆ ಬೋರ್ ಆಗೋದಕ್ಕೆ ಅಂತಲ್ಲ, ಅಲ್ಲಿ ಕಂಪ್ನಿ ಕೂಡ ಜಾಸ್ತಿ ಯಾರಿಲ್ಲ ಅಂತ ಅಂದ್ಕೊಳ್ತೇನೆ. ಅದಕ್ಕೋಸ್ಕರ ಸಕಲೇಶ್ವರದಲ್ಲಿ ನನ್ನ ಒಬ್ಬ ಕಸಿನ್ ಇದ್ದಾನೆ ಧೀರೇಶ್ ಅಂತ, ಅವನಿಗೆ ಫೋನ್ ಮಾಡ್ತಿದ್ದೇನೆ, ಅವ್ನು ತೆಗಿತಾ ಇಲ್ಲ. ಟ್ರೈ ಮಾಡುವ, ತೆಗೆದ್ರೆ ಜೊತೆಗೆ ಒಂದು ಕಂಪನಿ ಆಗ್ತದೆ. ನನಗೆ ಸಕಲೇಶ್ವರದಿಂದ ಧೀರೇಶ್ ಜಾಯ್ನ್ ಆಗ್ತಾನೆ, ಇಲ್ಲ ಇದ್ರೆ ಇಲ್ಲ. ಆ್ಯಕ್ಚುಲಾಗಿ ನಾವು ಪ್ಲಾನ್ ಮಾಡಿದ್ದು ನಾನು, ಪವನ್, ಅಜಿತ್, ನಂದು ಫ್ರೆಂಡ್ಸ್, ನಾವು 3 ಜನ ಹೋಗುವಂತ ಪ್ಲಾನ್ ಹಾಕಿದ್ದದು. ಬಟ್ ಅವರಿಬ್ರು ಲಾಸ್ಟಲ್ಲಿ ಅದೆಲ್ಲ ಒಂದು ಈ ಗ್ರೂಪ್ ಟ್ರಾವೆಲಲ್ಲಿ ಇದ್ದೇ ಇರ್ತದೆ ಆಯ್ತಾ. ಯಾವಾಗಾದ್ರೂ ನಾವು ಒಂದು ಗ್ರೂಪ್ ಮಾಡ್ಕೊಂಡು ಟ್ರಾವೆಲ್ ಮಾಡುವ ಅಂತ ಹೇಳುವಾಗ ನಡುವಲ್ಲಿ ಯಾರಿಗಾದ್ರೂ ಒಂದು ಸಮಸ್ಯೆಗಳ ಅಥವಾ ಏನಾದ್ರೂ ಒಂದು ಪ್ರಾಬ್ಲಮ್ ಆಗ್ತದೆ. ಸೊ ಪವನಿಗೆ ಸ್ವಲ್ಪ ಪರ್ಸನಲ್ ಇಶ್ಯೂ ಇರೋದ್ರಿಂದಾಗಿ ಅವನಿಗೆ ಬರ್ಲಿಕ್ಕಾಗಿಲ್ಲ. ಅಜಿತ್ 50-50 ಇದ್ದ ನಿನ್ನೆ, ಬಟ್ ಇವತ್ತೊಂದು ಕಂಪ್ಲೀಟ್ ಆಗಿ ಕೈ ಕೊಟ್ಬಿಟ್ಟ ಅಷ್ಟೇ. ಬನ್ನಿ ಒಂದು ಟೀ ಕುಡಿಯುವ. ಯಾವುದಕ್ಕೂ ಸಾಯಂಕಾಲದಲ್ಲಿ ಒಂದು ಟೀ ಕುಡಿದ್ರೆ ಒಂದು ಒಳ್ಳೆ ವೈಬ್ ಇರ್ತದೆ ಮಾರೆ. ಟೀ ಕುಡಿದು ಇದೊಂದು ಜರ್ನಿ ಮಾಡಿದರೆ ಸೂಪರ್ ಆಗ್ತದೆ. ಅಲ್ಲಿ ಒಂದು ಉಂಟು ನೋಡಿ, ಇದನ್ನು ಕುಡಿದು ಮಾತ್ರ ಟ್ರಾವೆಲ್ ಮಾಡಬಾರ್ದಾಯ್ತಾ. ಇದನ್ನು ಕುಡಿದು ಆ್ಯಕ್ಚುಲಾಗಿ ಇದನ್ನು ಓಡಿಸಬಾರ್ದು, ಅದಷ್ಟೊಂದು ಸೇಫ್ ಅಲ್ಲ. ಬನ್ನಿ ಒಂದು ಟೀ ಕುಡಿಯೋ. ಟೀ ರೆಡಿ ಆಗ್ತಾ ಉಂಟು, ಹೇಳಿದೆ ಒಂದು ಟೀ ಕುಡಿದು ಸೀದಾ ಹೋಗ. ಎದುರುಗಡೆ ಹೋಗ್ತಿರೋ ಗಾಡಿಯಲ್ಲಿ ಒಂದು ಒಳ್ಳೆ ವರ್ಡ್ ಬರ್ತುಂಟು, ನಿಮಗೆ ಕಾಣ್ತಾ ಉಂಟು ಎಲ್ಲೋ ಗೊತ್ತಿಲ್ಲ. ಚೆಲ್ಲಬೇಡಿ ಅನ್ನ ಬಡವರಿಗೆ ಅದೇ ಚಿನ್ನ ಅಂತೆ. ಎಂತ ಒಂದು ಅದ್ಭುತ ವರ್ಡಿಂಗ್ಸ್. ಈ ತರ ಟ್ರಾವೆಲ್ ಮಾಡ್ಬೇಕಂದ್ರೆ ಉಂಟಲ್ಲ, ಇಂಥದ್ದೆಲ್ಲ ನೋಡ್ಲಿಕ್ಕೆ ಸಿಗ್ತದೆ. ಅದೇ ಒಂಥರ ಮಜಾ ಆಯ್ತಾ. ಅದರಲ್ಲಿ ಕೂಡ ಸ್ಪೆಷಲಿ ಯೆಲ್ಲೋ ಬೋರ್ಡ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಇರ್ತದಲ್ಲ, ಇದರಲ್ಲೆಲ್ಲ ಇಂಥ ವರ್ಡಿಂಗ್ಸ್ ಬರ್ತಿರ್ತಾರೆ. ಭಾರಿ ಚಂದ ಆಗ್ತದೆ ನೋಡ್ಲಿಕ್ಕೆ. ಎಷ್ಟು ಚಂದ ಒಂದು ಪದ ನೋಡಿ, ಚೆಲ್ಲಬೇಡಿ ಅನ್ನ ಬಡವರಿಗೆ ಅದೇ ಚಿನ್ನ. ಆಹಾ, ಎಂತ ಅದ್ಭುತ ಮಾತಲ್ಲ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ನಾನಾಗ ಬೆಳ್ಳಲ್ಲ ಹೊರಡೋಗನೆ ಹೇಳಿದೆ, ಅಲ್ಲಿ ಫುಲ್ ಬಿಸಿಲು. ಸ್ವಲ್ಪ ಮುಂದೆ ಬಂದಾಗ ಮೋಡ, ಇಲ್ಲಿ ನೋಡಿ ಗ್ಲಾಸ್ ಅಲ್ಲಿ ಹನಿ. ಇಲ್ಲಿ ಇವಾಗ ಮಳೆ ಬರೋ ಎಲ್ಲಾ ಲಕ್ಷಣ ಉಂಟು ಆಯ್ತಾ. ಮೋಡ ಹೇಗೆ ಆಗಿದೆ ನೋಡಿ ಹೊರಗಡೆ. ಆಲ್ಮೋಸ್ಟ್ ಸಕಲೇಶ್ಪುರ ಹತ್ತಿರ ಬಂದೆ ನಾನು. ಇವಾಗ ಘಾಟ್ ಸೆಕ್ಷನ್ ಹತ್ತಿದೆ. ಘಾಟಿ ಹತ್ತಿರ ನಂತರ ಉಂಟಲ್ಲ, ಈ ಘಟ್ಟಕ್ಕೆ ಬಂದಾಗ ಆ ಒಂದು ಕ್ಲೈಮೇಟ್, ಆ ಒಂದು ಮಣ್ಣು, ಆ ಮಣ್ಣಿನ ಕಲರ್ ಎಲ್ಲ ಫುಲ್ ಚೇಂಜ್ ಆಗ್ತದೆ. ನಮ್ಮಲ್ಲಿ ಫುಲ್ ಕೆಂಪು ಮಣ್ಣು, ಇಲ್ಲಿ ಸ್ವಲ್ಪ ಕಪ್ಪು ಮಣ್ಣು. ಇಲ್ಲಿ ಜಾಸ್ತಿ ಹೊತ್ತು ವಿಡಿಯೋ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ನನಗೆ. ಯಾಕೆಂತ ಹೇಳಿದ್ರೆ ರೋಡು ಸ್ವಲ್ಪ ದೂರ ಭಯಂಕರ ಖರಾಬ್ ಆಗಿದೆ. ಇಲ್ಲಿಂದ ಒಂದು ಆಲ್ಮೋಸ್ಟ್ ಒಂದು 10-11 ಕಿಲೋಮೀಟರ್ ಉಂಟು ಇನ್ನು ಸಕಲೇಶ್ಪುರಕ್ಕೆ. 11 ಕಿಲೋಮೀಟರ್ ಭಾರಿ ಕಷ್ಟ ರೋಡ್. ಸ್ವಲ್ಪ ದೂರ ಮಾಡಿದ್ದಾರೆ ಅಂತ ಕಾಣ್ತದೆ ಮೋಸ್ಟ್ಲಿ. ಇವಾಗ ಸ್ವಲ್ಪ ಇಷ್ಟು ದೂರ ಆದ್ರೆ ಆಗಿದೆ. ಲಾಸ್ಟ್ ಟೈಮ್ ಬಂದಾಗ ಇಷ್ಟು ಕೂಡ ಇರಲಿಲ್ಲ. ಇನ್ನೊಂದು ಸ್ವಲ್ಪ ದೂರ ಇರ್ಬೋದು. ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಇಲ್ಲಿ ರೋಡ್ ಆಗಿರ್ತದೆ, ಹೀಗಿರ್ತದೆ, ಖಂಡಿತ ಹಾಳಾಗಿದೆ ರೋಡ್. ಯಾಕಂದ್ರೆ ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು ಈ ನ್ಯಾಷನಲ್ ಹೈವೇ ಇವಾಗ ಸದ್ಯಕ್ಕೆ. ಘಾಟ್ ಸೆಕ್ಷನ್ ಮಾತ್ರ ನಾನೊಂದು 20 ನಿಮಿಷದಲ್ಲಿ ಬಂದ ಅಂತ ಕಾಣ್ತದೆ. ಭಯಂಕರ ಫ್ರೀ ಇತ್ತು. ಘಾಟಿಯಲ್ಲಿ ವೆಹಿಕಲ್ಸ್ ಎಲ್ಲ ಇತ್ತು ಇವತ್ತು ಆಕ್ಚುಲಾಗಿ. ಅಲ್ಲಿ ಹೋಗ್ತಾ ಇದ್ದೇನೆ, ಒಬ್ಬನೇ ಹೋಗೋ ಒಂದು ಈ ಮಜಾ ನನಗೆ. ಇಲ್ಲಿ ತನಕ ನಾನು ಈ ತರ ಒಬ್ಬನೇ ಟ್ರಾವೆಲ್ ತುಂಬಾ ಸರ್ತಿ ಮಾಡಿದ್ದೇನೆ ಆಯ್ತಾ. ಬಟ್ ಯಾವ್ದು ವ್ಲಾಗಿಂಗ್ ಮಾಡ್ಕೊಂಡು ಮಾಡ್ಲಿಲ್ಲ ಇಷ್ಟು ದೂರ ಟ್ರಾವೆಲ್. ಬಂತು ನೋಡಿ ರೋಡು. ಅದ್ಭುತವಾದ ಮತ್ತೊಂದು ಗುಜರಿ ಕಂಡಮ್ ರೋಡಿಗೆ ಸ್ವಾಗತ. ನೋಡಿ ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ಆಗ್ತದೆ ನೋಡಿ. ಇವಾಗ ಇದು ಎಂತ 4 ವೇ ಆಗ್ತದೆ ಆಕ್ಚುಲಿ. ಹೌದು, ಇದು 4 ವೇ ಆಗ್ಲಿಕ್ಕೆ ಇನ್ನೂ ಕಮ್ಮಿ. ಇಲ್ಲಿ ಇವಾಗ ನಮ್ಮ ಇವೆಲ್ಲ ನೋಡಿರ್ತೀರಾ ಹೆಚ್ಚಾಗಿ ಮಂಗಳೂರಲ್ಲೆಲ್ಲ ಇವಾಗ ಸಾಧಾರಣ ಕನ್ಸ್ಟ್ರಕ್ಷನ್ ಆಯ್ತು. ಇಲ್ಲಿ ಇನ್ನೂ ಸ್ಟಾರ್ಟ್ ಮಾಡಿದ್ದಾರೆ ಅಷ್ಟೇ, ಶುರುವಾಗಿದೆ ಅಷ್ಟೇ ನೋಡಿ. ಇಲ್ಲೆಲ್ಲ ಶುರುವಾಗಿದೆ ಅಷ್ಟೇ ರೋಡ್ ಕನ್ಸ್ಟ್ರಕ್ಷನ್. ಇವಾಗ ನಾವು ಇಲ್ಲಿಂದ ಸಕಲೇಶ್ವರ ತನಕ ಆಲ್ಮೋಸ್ಟ್ ಡ್ಯಾನ್ಸ್ ಮಾಡ್ಕೊಂಡೆ ಹೋಗ್ಬೇಕಷ್ಟೇ ನೋಡಿ. ಇಲ್ಲಿ ಅಣ್ಣವರೆಲ್ಲ ವಯರ್ ಎಲ್ಲ ಹೋಗಿರೋದನ್ನ ಎಲ್ಲ ಜಾಯಿಂಟ್ ಮಾಡ್ತಿದ್ದಾರೆ ಅಂತದೆ. ಪಾಪ ಈ ಕನ್ಸ್ಟ್ರಕ್ಷನ್ ಅವ್ರೇನಂದ್ರೆ ಸೀದಾ ಬರ್ತಾರೆ, ಎಲ್ಲ ಅಗ್ದ ಹಾಕಿ ಹೋಗ್ತಾರೆ. ಕೆಳಗಡೆ ಗ್ರೌಂಡ್ ಅಲ್ಲಿ ಅವರ ಕೇಬಲ್ಸ್, ವಯರ್ಸ್, ಈ ಇಂಟರ್ನೆಟ್ ನವ್ರದ್ದು, ಬ್ರಾಡ್ಬ್ಯಾಂಡ್ ನವ್ರದ್ದು, ಮತ್ತೆ ಯಾವ್ದಾದ್ರು ಟೆಲಿಕಾಮ್ ನವ್ರದ್ದು, ಈ ತರ ಎಲ್ಲ ಇರ್ತದೆ. ಬಟ್ ಈ ರೋಡ್ ಅಲ್ಲಿ ಕನ್ಸ್ಟ್ರಕ್ಷನ್ ಆಗೋ ಟೈಮಲ್ಲಿ ಅದೆಲ್ಲ ಹೋಗಿರ್ತದೆ. ಏನೋ ನಮ್ಮ ಪುಣ್ಯ ಎಲೆಕ್ಟ್ರಿಸಿಟಿ ನಮ್ಮಲ್ಲಿ ಇನ್ನೂ ಸಹ ಈ ಗ್ರೌಂಡ್ ಅಲ್ಲೆಲ್ಲ ಎಲೆಕ್ಟ್ರಿಸಿಟಿ ವರ್ಕ್ ಆಗಿಲ್ಲ. ಆಗಿರ್ತಿದ್ರೆ ಇವ್ರು ಅಗಿಲಿಕ್ಕೆ ಒಂದು 10 ವರ್ಷ ಇನ್ನೂ ಎಕ್ಸ್ಟ್ರಾ ತಗೊಳ್ತಿದ್ರು ಅಂತ ಕಾಣ್ತದೆ ನೋಡಿ. ರೋಡೇ ಇಲ್ಲ, ಲಿಟ್ರಲಿ ರೋಡೇ ಇಲ್ಲ. ಕಂಪ್ಲೀಟ್ ಮಡ್ ರೋಡ್ ಇದು. ರೋಡ್ ಇದ್ದದನ್ನು ಕಂಪ್ಲೀಟ್ ಆಗಿ ಅಗ್ದ ಹಾಕಿದ್ದಾರೆ ಅಷ್ಟೇ. ಮತ್ತೆ ಏನು ಕಂಪ್ಲೀಟ್ಲಿ ರೋಡ್ ಇಲ್ಲ, ಲಿಟ್ರಲಿ ಇಲ್ಲವೇ ಇಲ್ಲ, ರೋಡೇ ಇಲ್ಲ ನೋಡಿ. ಕಂಪ್ಲೀಟ್ ಅಗ್ದ ಹಾಕಿದ್ದಾರೆ. ಕನ್ಸ್ಟ್ರಕ್ಷನ್ ಆಗ್ತಾ ಉಂಟಲ್ಲ, ಅದರಿಂದಾಗಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅಟ್ಲೀಸ್ಟ್ ಇನ್ನು ಮಾಡೋ ರೋಡ್ ಆದ್ರೂ ಒಂದು ನಮ್ಮ ಬರುವ ಪೀಳಿಗೆಗೆ, ಅಂದ್ರೆ ನಮ್ಮ ಫ್ಯೂಚರ್ ಅಲ್ಲಿ ಬರುವ ನಮ್ಮ ನೆಕ್ಸ್ಟ್ ಜನರೇಷನ್ ಅವರಿಗೆ ಆದ್ರೂ ಒಂದು ಒಳ್ಳೆ ರೋಡ್ ಸಿಗ್ಲಿ ನಮ್ದು.
ಇದೆಲ್ಲ ಏನಂದ್ರೆ ನೇತ್ರಾವತಿ ನದಿ ತಿರುವು ಅಂದ್ರೆ ಎತ್ತಿನ ಹೊಳೆ ತಾನೆ ಅದು, ಹೌದು ಅದೇ ಅನ್ಸುತ್ತೆ, ಅದಕ್ಕೆ ಹೆಸರು ಇರೋದು ಗೊತ್ತಿಲ್ಲ. ಇಲ್ಲಿರುವ ನೀರನ್ನು ಇವಾಗ ಬ್ಯಾಂಗ್ಳೂರಿಗೆ ಕಲಿಸ್ಲಿಕ್ಕೆ ಅಂದ್ರೆ ಅಲ್ಲಿ ನೀರಿನ ಭಾರಿ ಅಭಾವ ಇರೋದ್ರಿಂದಾಗಿ ಸೊ ನಮ್ಮ ಸಕಲೇಶ್ಪುರದಲ್ಲಿ ನದಿ ತಿರುವು ಯೋಜನೆ ಸ್ಟಾರ್ಟ್ ಆದದ್ದು. ನೋಡಿರ್ತೀರಿ ಹೆಚ್ಚಾಗಿ ಎಷ್ಟೋ ನ್ಯೂಸ್ ಚಾನಲ್ಗಳಲ್ಲಿ ಅವಾಗ ಸಿಕ್ಕಾಪಟ್ಟೆ ಅದೇ ಟ್ರೆಂಡ್ ಆಗಿತ್ತು ಒಂದ್ಸರ್ತಿ. ಸೊ ಆ ಎತ್ತಿನ ಹೊಳೆ ನದಿ ತಿರುವು ಯೋಜನೆದು ಪ್ರಾಜೆಕ್ಟ್ ಆಗ್ತಾ ಉಂಟು. ಇಲ್ಲೆಲ್ಲ ನೋಡಿ ಅಲ್ಲಿ ದೊಡ್ಡ ದೊಡ್ಡ ಪೈಪ್ಸ್ ಹಾಕಿದೆ, ನಾನು ಇಲ್ಲಿ ತೋರಿಸಲಿಲ್ಲ ನಿಮಗೆ. ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ತದೆ ನೋಡಿ, ಇಲ್ಲಿ ಮೇಲೆ ಸ್ಟ್ರೈಟ್ ರೋಡ್ ಆಗುತ್ತೆ ಇಲ್ಲಿ ಮೋಸ್ಟ್ಲಿ. ಇವಾಗ ಒಂದು ಸುತ್ತು ಬರೋ ರೋಡ್ ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಂತಲ್ಲ, ಅಲ್ಲಿಂದ ನಂತರ ಸ್ಟ್ರೈಟ್ ಇರ್ಬೋದು ಮೋಸ್ಟ್ಲಿ. ಲಿಟ್ರಲಿ ರೋಡೇ ಇಲ್ಲ ನೋಡಿ, ಇಲ್ಲೇ ನದಿ ತಿರುವುದು. ಆಕ್ಚುಲಿ ಇದು ಕಾಣಿಸ್ತಾ ಇಲ್ಲ ನನಗೆ, ಇಲ್ಲೂ ತೋರಿಸ್ಬೋದ ಅಂತಾನೂ ಗೊತ್ತಿಲ್ಲ. ಕೆಳಗಡೆ ಎಷ್ಟು ಕಾಣ್ತಾ ಇದೆ ಗೊತ್ತಿಲ್ಲ ನೋಡಿ, ಅಲ್ಲಿಂದಾನೇ ನದಿ ತಿರುವು ಯೋಜನೆ ಅಲ್ಲಿ ಕಾಣಿಸ್ತಾ ಉಂಟಲ್ಲ, ನದಿ ತಿರುವು ಯೋಜನೆ ಇಲ್ಲಿಂದಾನೇ ಸ್ಟಾರ್ಟ್ ಆದ್ದು ನೋಡಿ. ಸೊ ಇಲ್ಲಿ ಅದರ ಉಗಮ ಅದ್ದು ಇಲ್ಲಿ. ಸೊ ಆಗ್ತಾ ಉಂಟು ಪ್ರಾಜೆಕ್ಟ್, ಇನ್ನು ಕೂಡ ನಡೀತಾ ಉಂಟು. ಕಲಿಸ್ತಿದ್ದಾರೆ ಗೊತ್ತಿಲ್ಲ ನಂಗೆ ಬ್ಯಾಂಗ್ಳೂರಿಗೆ. ನೀರು ಇಲ್ಲಿಂದ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ರೆ ಇಷ್ಟೆಲ್ಲ ನೀರಿನ ಅಭಾವ ಬ್ಯಾಂಗ್ಳೂರಲ್ಲಿ ಖಂಡಿತ ಬರ್ತಿಲ್ಲ ಇತ್ತು. ಎಷ್ಟೇ ಮಳೆ ಬರಲಿ ನೋಡಿ, ಬ್ಯಾಂಗ್ಳೂರಲ್ಲೆಲ್ಲ ಒಂದು ಸ್ಟೇಜ್ ಇಂದ ನಂತರ ಅಲ್ಲಿ ನೀರಿನ ಸಮಸ್ಯೆ ಖಂಡಿತ ಬಂದೇ ಬರ್ತದೆ. ಈ ಸತಿ ಒಂದು ಸಿಕ್ಕಾಪಟ್ಟೆ ಮಳೆಗೆ ಇಷ್ಟು ಮಳೆ ಬಂದಿದೆ ಈ ವರ್ಷ ನಮ್ಮ ಊರಲ್ಲಿ. ಮಳೆಗಾಲ ಇನ್ನೂ ಸಹ ಬಿಟ್ಲೇ ಇಲ್ಲ ನಮ್ಮಲ್ಲಿ. ಇನ್ನು ಕೂಡ ಒಂದಿನ ಬಿಟ್ರೆ ಒಂದಿನ ಮಳೆ ಬರ್ತಾ ಉಂಟು. ಬಟ್ ನೋಡಿ ಬ್ಯಾಂಗ್ಳೂರ್ನವರಿಗೆ ಆ ಮಳೆಯ ಇದು ಬಾರಿ ಕಮ್ಮಿ. ಅಲ್ಲಿ ಮಳೆ ಜೋರು ಬಂತಂದ್ರೆ ಇಲ್ಲಿ ಊರಿಗೆ ಮುಳುಗಿ ಹೋಗ್ತದೆ. ಮಳೆ ಇಲ್ಲ ಅಂದ್ರೆ ಟೋಟಲ್ ಇಲ್ವೇ ಇಲ್ಲ. ಅಯ್ಯೋ ದೇವ್ರೆ, ಹಿಮ ನೋಡಿ, ಧೂಳಿನ ಹಿಮ ಫುಲ್ ಹಿಮದಲ್ಲಿ ತುಂಬಿ ಬಿಟ್ಟಿದ್ದಿ. ವೆಲ್ಕಮ್ ಟು ಸಕಲೇಶ್ಪುರಕ್ಕೆ ಬಂದೇನೆ. ಇನ್ನು ಇಲ್ಲಿಂದ ಒಂದು 1.5 hour ಜರ್ನಿ ಇರ್ಬೋದು, 1.5 ಗಂಟೆ. ರೋಡ್ ನ ಮೇಲೆ ಡಿಪೆಂಡ್ ಆಗ್ತದೆ. ರೋಡ್ ಎಷ್ಟು ಚಂದ ಉಂಟು ಅಷ್ಟು ಬೇಗ ರೀಚ್ ಆಗ್ತದೆ. ಸೊ ಇವಾಗ ಜಸ್ಟ್ ಎಂಟ್ರಿ ಆದಷ್ಟೇ ಸಕಲೇಶ್ಪುರ ಪೇಟೆಗೆ. ನನಗೆ ಇಲ್ಲಿ ಒಂದು ಕಸಿನ್ ಮನೆಗೆ ಹೋಗ್ಲಿಕೊಂಡು ಸ್ವಲ್ಪ ಮುಂದೆ ಅರೆಹಳ್ಳಿ ಅಂತ. ಸಕಲೇಶ್ಪುರದಿಂದ ಬೇಲೂರಿಗೆ ಹೋಗೋ ದಾರಿಯಲ್ಲಿ. ಸೊ ಅಲ್ಲಿ ಒಂದು 5 ನಿಮಿಷ ಕಾನ್ವರ್ಸೇಷನ್, ಜಾಸ್ತಿ ಹೊತ್ತಿಲ್ಲ, ಒಂದು 5 ನಿಮಿಷ ಇರೋದು. ಯಾಕಂದ್ರೆ 6:30 ನಾವು ಹಾಲಿಗೆ ಹೋಗ್ಬೇಕು. ಅಲ್ಲಿ ಇವತ್ತು ಎಂಗೇಜ್ಮೆಂಟ್ ಉಂಟು ಲಿಕ್ಕಿದ್ದು. ಸೊ ಅದರ ಫುಟೇಜ್ ಎಲ್ಲ ಸ್ವಲ್ಪ ಕ್ಯಾಪ್ಚರ್ ಮಾಡ್ಬೇಕು ನನಗೆ. ಎಂತ ಒಂದು ನನಗೆ ಘಾಟ್ ಸೆಕ್ಷನ್ ಹತ್ತಲಿಕ್ಕೆ ಕೂಡ ಒಂದು ಅಷ್ಟೊಂದು ಟೈಮ್ ತಗೊಳ್ಳಿಲ್ಲ ಆಯ್ತಾ. ನನಗೆ ಇಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೆ ಘಾಟ್ ಸೆಕ್ಷನ್ ಹತ್ತಿದ ನಂತರ ಒಂದು 12 ಕಿಲೋಮೀಟರ್ ಬರ್ಲಿಕ್ಕೆ ಸಾಧಾರಣ ಒಂದು 3/4 ಗಂಟೆ ತಗೊಳ್ತು. ಸಕಲೇಶ್ಪುರದಲ್ಲಿ ಸ್ಕೂಲ್ನ ಮಕ್ಕಳೆಲ್ಲ ಹೋಗ್ತಿದ್ದಾರೆ ನೋಡಿ. ಇಲ್ಲಿ ಸಕಲೇಶ್ಪುರದ ಮಕ್ಕಳು ಸ್ಕೂಲ್ ಬಿಟ್ಟು ಮನೆಗೆ ಹೋಗ್ತಿದ್ದಾರೆ. ವೆಲ್ಕಮ್ ಟು ಬೇಲೂರು. ಇದೆಲ್ಲ ಸಾಂಸ್ಕೃತಿಕ ನಗರಿಗಳು. ಅಂದ್ರೆ ತುಂಬಾ ದೇವಸ್ಥಾನಗಳು. ಚೆನ್ನಕೇಶವ ದೇವಸ್ಥಾನ ನೀವು ನೋಡಿರ್ಬೋದು, ಭಯಂಕರ ಫೇಮಸ್ ಬೇಲೂರಲ್ಲಿ. ನೋಡಿ ಇಲ್ಲಿ ಕೆರೆ, ಬೇಲೂರು ಕೆರೆ, ಇದು ಸಹ ಅಷ್ಟೇ ತುಂಬಾ ದೊಡ್ಡದು. ಎಷ್ಟು ದೊಡ್ಡದು ನೋಡಿ. ಇದು ಯಾರ ಸಹ ಕೆರೆ ಅಂತ ಹೇಳ್ಲಿಕ್ಕಿಲ್ಲ. ಒಂದು ನದಿ ಇಷ್ಟು ದೊಡ್ಡದಿರ್ತದೆ. ಎಷ್ಟು ದೊಡ್ಡ ಕೆರೆ ಇದು ನೋಡಿ. ಎಂಡ್ ಕಾಣ್ತಾ ಉಂಟು ಸ್ವಲ್ಪ. ಎಲ್ಲಿಯಾದ್ರೂ ಎಂಡ್ ಕಾಣದಿದ್ರೆ ಇದನ್ನೊಂದು ಸಮುದ್ರ ಅಂತ ಹೇಳ್ಬೋದು, ಅಷ್ಟು ದೊಡ್ಡದಾಯ್ತಾ. ಸೊ ನಾನು ಇನ್ನು ಸೀದಾ ಇಲ್ಲ ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕು. 27 ಕಿಲೋಮೀಟರ್ಸ್ ತೋರಿಸ್ತಾ ಉಂಟು ಗೂಗಲ್ ಅಕ್ಕ. ಸೊ ಅದನ್ನು ನೋಡಿಕೊಂಡು ನಾನು ಚಿಕ್ಕಮಂಗ್ಳೂರಿಗೆ ಹೋಗುದು. ಅಲ್ಲಿಂದ ನಂತರ ಚಿಕ್ಕಮಂಗ್ಳೂರು ಪೇಟೆಯಲ್ಲಿ ಸ್ವಲ್ಪ ಪರದಾಡ್ಬೇಕಾಗಿ ಬರ್ಬೋದು. ಬಿಕಾಸ್ ನಾನು ಅತ್ತೆ ಮನೆಗೆ ಬರದೆ ತುಂಬಾ ದಿನ ಆಯ್ತು. ಅದರಿಂದಾಗಿ ತುಂಬಾ ಕಮ್ಮಿ ಜನ ಹೆಲ್ಮೆಟ್ ಹಾಕೊಂಡಿದ್ದಾರೆ ನೋಡಿ. ನಾನು ಲಾಸ್ಟ್ ಟೈಮ್ ಬಂದಾಗ ಬಿಕ್ಕಡಲ್ಲಿ ತೋರಿಸಿದೆ ನಿಮಗೆ. ತುಂಬಾ ಕಮ್ಮಿ ಜನ ಅಂದ್ರೆ ತುಂಬಾ ಕಮ್ಮಿ ಜನ. ಈ ಸತಿ ನೋಡುವ ಕೆಲವರು ಹೆಲ್ಮೆಟ್ ಹಾಕೊಂಡಿದಾರಪ್ಪ, ಹೇಗೆಂತ ಗೊತ್ತಿಲ್ಲ. ಯಾರು ಹೆಲ್ಮೆಟ್ ಹಾಕುದಿಲ್ಲ ಮಾರೆ. ಟ್ರಾಫಿಕ್ ರೂಲ್ಸ್ ನಂದು ಫಾಲೋನೇ ಮಾಡೋದಿಲ್ಲ ನೋಡಿ. ಅಡ್ಡಾದಿಡ್ಡಿ ನುಗ್ಗಿಸಿ ಆಯ್ತು. ಇಲ್ಲಿ ನೋಡಿ ನುಗ್ಗಿಸ್ಕೊಂಡ್ ಬರೋದು. ಸಿಟಿ ಅಂತ ಇಲ್ಲ, ಸ್ವಲ್ಪ ಸ್ಲೋ ಆಗಿ ಹೋಗ್ಬೇಕು, ಜಾಗ್ರತೆ ಹೋಗ್ಬೇಕು, ವಿಷಯನೇ ಇಲ್ಲ. ಎಲ್ಲ ಊರಲ್ಲಿ ಒಂದೇ ತರ ಇರುವುದಿಲ್ಲ. ಹೌದು, ನಾನು ಒಪ್ಕೊಳ್ತೇನೆ, ಇಲ್ಲ ಅಂತಲ್ಲ. ಬಟ್ ನೋಡಿ, ಈ ತರ ಹೆಲ್ಮೆಟ್ ಹಾಕದೆ ಗಾಡಿಯನ್ನು ಓಡಿಸೋದಷ್ಟು ಸೇಫ್ ಅಲ್ಲ. ನಾನದಷ್ಟೇ ನೋಡಿ, ಇಲ್ಲಿ ಗಾಡಿ ಓಡಿಸುವಾಗ ಒಂದು ಸೇಫ್ಟಿಗೆ ಒಂದು ಸೀಟ್ ಬೆಲ್ಟ್ ಹಾಕೊಂಡಿದ್ದೀನಿ. ಆಕ್ಚುಲ್ ಆಗಿ ವಿಡಿಯೋ ಮಾಡೋದು ಕೂಡ ತಪ್ಪೇ ಆಯ್ತಾ. ಈ ತರ ಡ್ರೈವಿಂಗ್ ಮಾಡ್ಕೊಂಡು ಹೋಗುವಾಗ ವಿಡಿಯೋ ಮಾಡ್ಕೊಂಡು ಹೋಗೋದಿಲ್ಲ ತುಂಬಾ ತಪ್ಪು. ಕೆಲವರೆಲ್ಲ ಡಬಲ್ ಹೆಲ್ಮೆಟ್ ಹಾಕೊಂಡಿದ್ದಾರೆ. ಮೋಸ್ಟ್ ಆಫ್ ದ ಪೀಪಲ್ ಯಾರಿದ್ದಾರೆ ಅವರು ಹೆಲ್ಮೆಟ್ ಅನ್ನು ಯೂಸ್ ಮಾಡಿಲ್ಲ. ಬಟ್ ಯೂಸ್ ಮಾಡುವುದು ಸೇಫ್ಟಿ ಅಂತ ನನ್ನ ಒಂದು ಭಾವನೆ. ಚಿಕ್ಕಮಂಗ್ಳೂರಿಗೆ ಬಂದೆ ಆಯ್ತಾ. ಇಲ್ಲಿ ಇವಾಗ ಎಂತ ಅಂತ ಹೇಳಿದ್ರೆ, ನನಗೆ ರೂಟ್ ಗೊತ್ತಿಲ್ಲ ಭಾವನ ಮನೆಗೆ ಹೋಗ್ಲಿಕ್ಕೆ. ಅಂದ್ರೆ ತುಂಬಾ ಟೈಮ್ ಆಯ್ತು ಬರದೆ. ಸೊ ರೂಟ್ ಗೊತ್ತಿಲ್ಲ ಅಂತ ಹೇಳಿ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ದೊಡ್ಡ ಕಷ್ಟ ಅಂತ ಅಂದ್ರೆ ನೋಡಿ, ಇದು ಮೇನ್ ರೋಡ್. ಎಲ್ಲೆಲ್ಲ ಪಾರ್ಕ್ ಮಾಡಿದ್ದಾರೆ ನೋಡಿ. ಇಲ್ಲಿ ಫುಲ್ ರೋಡಲ್ಲೇ ಪಾರ್ಕ್ ಮಾಡಿ ಹೋಗಿದ್ದಾರೆ. ಇಲ್ಲಿ ಹೇಗೆ ಡಿವಿಷನ್ ತಗೋಬೇಕು ಅಂತ ನನಗೆ ಒಂದು ಸಣ್ಣ ಒಂದು ಐಡಿಯಾ ಉಂಟು. ಸೊ ಈ ಐಡಿಯಾದಲ್ಲಿ ನಾನು ಸೀದೀಗ ಹೋಗ್ತೇನೆ. ಒಂದು ಗೆಸ್ಸಿಂಗ್ ಅಷ್ಟೇ, ನನಗೆ ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ ದಾರಿ. ಬಟ್ ನೋಡು, ಒಂದು ಅಂದಾಜಿಗೆ ಹೋಗುವ, ಒಂದು ಚಾನ್ಸ್ ತಗೊಳ್ಳುವ ಅಂತ ಅಷ್ಟೇ. ಏನಾದ್ರೂ ಡೌಟ್ ಬಿಟ್ಟಂದ್ರೆ ಅವ್ರ ಮ್ಯಾಪ್ ಕೇಳುವ. ಇಲ್ಲಿ ತನಕ ಏನು ಫೋನ್ ಮಾಡಿ ಯಾವುದೇ ರೀತಿಯ ಮ್ಯಾಪ್ ಗೀಪ್ ಏನು ಕೇಳಲಿಲ್ಲ.
ನಮ್ಮ ಒಂದು ಏನ್ ಹೇಳ್ತಾರೆ, ನಮ್ಮದೊಂದು ಪ್ರಿಡಿಕ್ಷನ್ ಮೇಲೆ ನಮಗೆ ಒಂದು ಕಾನ್ಫಿಡೆನ್ಸ್ ಇರ್ತದೆ ಅಲ್ಲ. ಏನಾದ್ರೂ ಸಕ್ಸಸ್ ಆಯ್ತು ಅಂದ್ರೆ ಓಕೆ, ನೆಕ್ಸ್ಟ್ ಟೈಮ್ ಆರಾಮಾಗಿ ಬರ್ಬೋದು. ಈ ಸರ್ತಿ ಫಸ್ಟ್ ಟೈಮ್ ಒಂದು ನಾನು ಮ್ಯಾಪ್ ಹಾಕ್ದಲೇ ಹೋಗ್ತೇನೆ, ನೋಡುವ ಅವಾಗ ಒಂದು ಧೈರ್ಯ ಬರ್ತದೆ, ಒಂದು ಗೆಸ್ಸಿಂಗ್ ಉಂಟು, ನೋಡುವ ಏನಾಗ್ತದೆ ಅಂತ. ಲೆಟ್ಸ್ ಗೋ. ಯಾವುದೇ ಮ್ಯಾಪ್ ಇಲ್ಲದೆ ಒಂದು ಅಂದಾಜಿಗೆ ಬರ್ತಾ ಇದ್ದಾರೆ ಆಯ್ತಾ. ಸುಮಾರು ದೂರ ಬಂದೆ ಆಕ್ಚುಲಿ. ಇದು ಕರೆಕ್ಟ್ ಆಗಿದೆಯಾ ಅಂತ ನನಗೆ ಸರಿಯಾದ ದಾರಿ ಗೊತ್ತಿಲ್ಲ, ಬಟ್ ನನಗೊಂದು ಗೆಸ್ಸಿಂಗ್ ಅಷ್ಟೇ. ಇಲ್ಲೆಲ್ಲ ಬಂದಿರೋ ಒಂದು ಓಡಾಡಿರೋ ಒಂದು ನೆನಪಿದೆ ನನಗೆ. ಎಸ್, ನಾನು ಮೋಸ್ಟ್ಲಿ ಸರಿಯಾಗಿ ಬಂದಿದ್ದೇನೆ ಅಂತ ಅನಿಸ್ತದೆ ಆಯ್ತಾ. ಸುಮ್ಮನೆ ಏನೋ ಈ ವಿಡಿಯೋಗೋಸ್ಕರ ನಾನು ಹೇಳ್ತಲ್ಲ, ನಿಜವಾಗ್ಲೂ ಹೌದು, ಸೀರಿಯಸ್ ಆಗ್ಲೂ ನಾನು ಬಂದಿಲ್ಲಿ ತುಂಬಾ ಟೈಮ್ ಆಯ್ತು ಆಕ್ಚುಲಿ. ನಾನೊಂದು ಗೆಸ್ ಅಲ್ಲಿ ಒಂದು ಡೌಟ್ ಅಲ್ಲಿ ಬಂದದಷ್ಟೇ. ಇಲ್ಲೊಂದು ಫುಡ್ ಸ್ಟ್ರೀಟ್ ಸಿಗ್ತದೆ. ಇನ್ ಕೇಸ್ ಏನಾದ್ರೆ ಆ ಫುಡ್ ಸ್ಟ್ರೀಟ್ ಸಿಕ್ತಂದ್ರೆ, ಚಿಕ್ಕಮಗಳೂರು ಫುಡ್ ಸ್ಟ್ರೀಟ್ ಬಾರಿ ಫೇಮಸ್ ಫುಡ್ ಸ್ಟ್ರೀಟ್. ಸೊ ಅದು ಸಿಕ್ತಂದ್ರೆ ಯಾವುದೇ ಒಂದು ಡೌಟ್ ಇಲ್ಲ, ಕ್ಲಿಯರ್ ಅಂತ ಲೆಕ್ಕ. ಸೊ ಆಲ್ಮೋಸ್ಟ್ ಹತ್ರ ಬಂದೆ ಅನ್ನಿಸ್ತಾ ಉಂಟು ನನಗೆ, ಯಾಕಂದ್ರೆ ಈ ದೇವಸ್ಥಾನ ಇದೆಲ್ಲ ನನಗೆ ನೋಡಿರೋ ನೆನಪಿದೆ. ಇಲ್ಲಿ ದೊಡ್ಡ ಕಷ್ಟ ಅಂತ ಗೊತ್ತಾ ನೋಡಿ, ಪಾರ್ಕಿಂಗ್ ಹೇಗೆ ಮಾಡಿ ಹೋಗಿರ್ತಾರೆ ನೋಡಿ. ಇಲ್ಲಿ ಇದರೆಲ್ಲ ಪಾರ್ಕಿಂಗ್ ಮಾಡಿ ಹೋದ್ರೆ ವೆಹಿಕಲ್ಸ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಊರಲ್ಲಿ ನನಗೆ ಒಂದು ಖುಷಿಯಾಗುವ ವಿಷಯ ಅಂದ್ರೆ ಅದೇ, ಪಾರ್ಕಿಂಗ್ ಅಟ್ಲೀಸ್ಟ್ ಸರಿಯಾಗಿ ಮಾಡಿ ಹೋಗಿರ್ತಾರೆ. ನಮ್ಮ ಸುಳ್ಯಕ್ಕೆ ನೀವು ತಗೊಳ್ಳಿ, ಒಂದಿನ ಲೆಫ್ಟ್ ಅಲ್ಲಿ ಆದ್ರೆ ಒಂದಿನ ರೈಟ್ ಅಲ್ಲಿ ಪಾರ್ಕಿಂಗ್ ಇರ್ತದೆ. ಬಟ್ ಇಲ್ಲಿ ಆತರ ಅಲ್ಲ, ಒಟ್ರಾಸಿ ನಿಲ್ಸಿರ್ತಾರೆ. ಒಟ್ರಾಸಿ ಅಂದ್ರೆ ಒಟ್ರಾಸಿ ನೋಡಿ ಹೇಗೆ ನಿಲ್ಸಿದ್ದಾರೆ, 2 ಸೈಡಿಂದ ಸಹ ರೋಡಲ್ಲಿ ನಿಲ್ಸಿರ್ತಾರೆ. ಮೇ ಬಿ ನಾನು ಫುಡ್ ಸ್ಟ್ರೀಟ್ ಹತ್ರ ಬಂದೆ. ಎಸ್, ಕೊನೆಗೂ ನಾನು ಮಾಡಿದ ಗೆಸ್ ಸರಿಯಾಗಿದೆ ನೋಡಿ. ಇದು ಚಿಕ್ಕಮಗಳೂರಿನ ಫುಡ್ ಸ್ಟ್ರೀಟ್. ಇದು ತುಂಬಾ ಫುಡ್ ಸ್ಟಾಲ್ಗಳುಂಟು. ಸೊ ನಾನು ಸರಿಯಾದ ದಾರಿಯಲ್ಲಿ ಬಂದೇನೆ. ಇಲ್ಲಿಂದ ಸ್ವಲ್ಪ ದೂರ, ಇನ್ನೊಂದು ಅರ್ಧ ಕಿಲೋಮೀಟರ್ ಅಷ್ಟೇ. ಆಕ್ಚುಲಿ ಎಂಗೇಜ್ಮೆಂಟ್ಗೆ ಹೊರಟಿದ್ದಾರೆ ನೋಡಿ. ನಾನು ಕರೆಕ್ಟ್ ಆದ ದಾರಿಯಲ್ಲಿ ಬಂದೇನೆ, ಮನೆ ಹತ್ರ ರೀಚ್ ಆದೆ ಆಲ್ಮೋಸ್ಟ್. ನೋಡಿ ಇಲ್ಲಿ ಹೊರಟಿದ್ದಾರೆ ಅನ್ಸುತ್ತೆ ಮೋಸ್ಟ್ಲಿ ಎಂಗೇಜ್ಮೆಂಟ್ ಹತ್ರ. ಅಲ್ಲ ಭಾರಿ ಜಾಲಿ ಆಗಿದೆ. ಹೌದು, ಮನೆಗೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ ಅಲ್ಲ, ಡೈರೆಕ್ಟ್ ಹಾಲಿಗೆ. ಅತ್ತೆ ಮಾತ್ರ ಬಾರಿ ಚಂದ ಆಗಿದೆ ಮಾರೈತಿ. ಯಾರು ಮದುಮಗಳು ಅಂತ ಕನ್ಫ್ಯೂಸ್ ಸಾಕು. ನೋಡ ಎಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದ್ದಾರೆ ನೋಡುವ. ಓ, ಎಲ್ಲ ಭಯಂಕರ ಬ್ಯೂಟಿಫುಲ್ ಆಗಿದ್ದಾರೆ ಆಯ್ತಾ. ಸೊ ಮಚ್ಚನ ಮದುವೆ ಆಗುವ ಹಾಲಿಗೆ ಬಂದೆ ನಾನು. ಇವರನ್ನೆಲ್ಲ ಆಂಟೀಸ್ನೆಲ್ಲ ಡ್ರಾಪ್ ಮಾಡಿಗೆ ಬಂದಿದ್ದು. ಇನ್ನು ನಾನು ವಾಪಸ್ ಹೋಗಿ ರೆಡಿಯಾಗಿ ಬರಬೇಕು, ಸ್ನಾನ ಮಾಡ್ಕೊಂಡು ಬರಬೇಕು. ಇವರನ್ನ ಇವಾಗ ನಾನೆಂತ ಮಾಡಿದೆ ಅಂದ್ರೆ ಚಿಕ್ಕನನ್ನು ಬಿಟ್ಟು ಬಂದೇನೆ. ಈಗ ಅವ್ರು ಹೇಗೆ ಬರ್ತಾರೆ ಅಂತ ಗೊತ್ತಿಲ್ಲ. ಇವು ಅಲ್ಲಿಂತ ಮಾರಿ ಬೆಂಕಿ ಉರಿತು ಉಂಟಾ ಬದಿಯಲ್ಲಿ, ಹೊಗೆ ಬರ್ತೈತೆ. ಬೆಂಕಿ ಹಾಕಿದ್ರೆ ಹೇಗೆ ಬೋರ್ ತೆಗೆದಿದ್ದಾರೆ ಅನ್ಸುತ್ತೆ ಅಷ್ಟು. ನಮ್ದು ಭಯಂಕರ ಸಿಂಪಲ್, ಬಾಬೆ ಒಂದು ಜಾತ್ರೆ ಆಗಿದೆ ಅಲ್ಲ ಅಷ್ಟೇ. ಬೈಗಲ್ಲಿ ಇಲ್ಲಿಗೆ ರೆಡಿ ಆಗಿದ್ದಾನೆ, ಗುಂಡ ಭಯಂಕರ ರೆಡಿ ಆಗಿದ್ದಾನೆ. ಬಾಬೆ ನಾಳೆ ಈಗಲೇ ಈ ರೇಂಜಿಗೆ ರೆಡಿ ಆದ್ರೆ ನಾಳೆ ಎಂತ ಇರ್ಬೋದು ಬಾಬೆನಿಂದ ಕತೆ. ನಾಳೆ ಸಿಂಪಲ್ ಅಂತ, ನಾಳೆ ಭಯಂಕರ ಗ್ರ್ಯಾಂಡ್ ಆಗಬೇಕಾಗಿದ್ದು. ಇವತ್ತು ಸಿಂಪಲ್ ಇದ್ರು ಪರವಾಗಿಲ್ಲ, ಇವತ್ತು ಫುಲ್ ಜಾತ್ರೆ ಆಗಿದ್ದಾಳೆ. ನಾಳೆ ಇನ್ನು ಭಯಂಕರ ಇರ್ಬೋದು ಇದಕ್ಕಿಂತ ಮೇಲೆ. ಇವಾಗ ಎಂಗೇಜ್ಮೆಂಟ್ಗೆ ಹೊರಟಿದ್ದೇವೆ ಆಯ್ತಾ. ಇದರಲ್ಲಿ ಕಾಮಿಡಿ ಅಂತ ಹೇಳಿದ್ರೆ, ನಾವು ಮಾತ್ರ 4 ಜನ ಬಾಕಿ ಇರೋದು. ನಾನು ಬಂದ ಕೂಡಲೇ ಒಂದು 2-3 ಟ್ರಿಪ್ಪು ಹೊಡೆದು ಬಂದೆ. ಇಲ್ಲಿಂದ ಹೋದೆ, ಸೀದಾ ಡ್ರಾಪ್ ಮಾಡಿದೆ, ಮತ್ತು ವಾಪಸ್ ಬಂದೆ. ವಾಪಸ್ ಡ್ರಾಪ್ ಮಾಡ್ಲಿಕ್ಕೆ ಹೋಗಿ ಇವಾಗ 2 ರೌಂಡ್ ಆಯಿತು ಡ್ರಾಪು. ಆಮೇಲೆ ಇಲ್ಲಿ ಮನೆ ನೋಡಿ, ಫುಲ್ಲು ಸಿಂಗಾರವಾಗಿ ರೆಡಿಯಾಗಿದೆ, ಮದುಮಗನ ಮನೆ. ಅದರಲ್ಲಿ ಇನ್ನೊಂದು ಟ್ವಿಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಮದುಮಗನಿಗೆ ಕಂಪ್ನಿ ಕೊಡ್ಲಿಕ್ಕೆ ಯಾರಿಲ್ಲ ಅಂತೆ. ಫೋನ್ ಮಾಡಿ ಕರೀತಿದ್ದಾನೆ. ಬಟ್ ಇಲ್ಲಿ ಇವರು ನಿಶಾಂತ್ ಆ್ಯಕ್ಚುಲಿ ಒಂದು ಕಡೆ ಡ್ರೆಸ್ ನನಗೆ ಕೊಟ್ಟಿದ್ದಾನೆ, ಬೆಳಿಗ್ಗೆ ಕೊಟ್ಟಿದ್ದಾನೆ ಅಂತ ಎನಿಸೋ ಸಿಗಲಿಲ್ಲ. ಸೊ ಅವನಿಗೆ ವೆಯ್ಟ್ ಮಾಡ್ತಿದ್ದೇವೆ ಇವಾಗ ನಾವು. ಈ ಸ್ಟ್ರೀಟ್ ಉಂಟಲ್ಲ, ನನಗೆ ತುಂಬ ಒಂದು ಎಂಥ ಮೆಮೊರಿ ಕೊಡುವಂಥ ಸ್ಟ್ರೀಟ್ ಆಯಿತು. ಇದರಲ್ಲಿ ನಾನು ತುಂಬ ಸರ್ತಿ ವಾಕ್ ಮಾಡಿದ್ದೇವೆ ನಾವು. ನನ್ನ ಕಸಿನ್ ಅಂದರೆ ವರುಣ್ನ ಮನೆಗೆ ಬಂದರೆ ತುಂಬ ಫನ್ ಮಾಡ್ತೇವೆ ಇಲ್ಲಿ, ತುಂಬ ಅಂದರೆ ತುಂಬ ಫನ್ ಮಾಡ್ತೇವೆ. ಇಲ್ಲಿ ಡಾಮೆಟ್ರಿ ಉಂಟು, ಆಮೇಲೆ ಹೋಮ್ ಸ್ಟೇ ಉಂಟು. ಬಂದು ಸ್ಟೇ ಮಾಡೋರಿಗೆ ಸ್ಟೇ ಮಾಡ್ಬೋದು. ನಾನು ಬೇಕಾದ್ರೆ ಕೆಳಗಡೆಯಿಂದ ನಂಬರ್ ಹಾಕಿರ್ತೇನೆ ನೋಡಿ, ಈ ನಂಬರಿಗೆ ಕಾಲ್ ಮಾಡಿ. ಯಾರಾದರೂ ಚಿಕ್ಕಮಗಳೂರಿಗೆ ಬಂದರೆ, ನಿಮಗೆ ಯಾರಿಗಾದರೂ ಹೋಮ್ ಸ್ಟೇ ಬೇಕು, ಡಾಮೆಟ್ರಿ ಏನಾದರೂ ಬೇಕು ಅಂತಾದರೆ ಇಲ್ಲಿ ಆರಾಮಾಗಿ ಬಂದು ಸ್ಟೇ ಆಗಬಹುದು. ನಿಮಗೆ ನಾನು ಮತ್ತೆ ಬೇಕಾದರೆ ಡಾಮೆಟ್ರಿಯನ್ನು ಈ ವಿಡಿಯೋದಲ್ಲಿ, ಇಲ್ಲದ್ರೆ ಅದಕ್ಕೆ ಒಂದು ಬೇಕಾದ್ರೆ ಡೆಡಿಕೇಟೆಡ್ ವಿಡಿಯೋ ಮಾಡುವ.
ಮಚ್ಚ ಏನ್ ಮಚ್ಚ ದೊಡ್ಡವನು ಹೋಗುತ್ತೆ ಇಷ್ಟು ಬೇಗ ಮೊನ್ನೆ ಪಾಪವಾಗಿದ್ದಾನೆ ಮದ್ವೆಲ್ಲ ಆಗ್ತಿದ್ಯಾ ಮಾರಯ್ಯ ಒಂದು ಆಗ್ಬಿಟ್ಟು ನೋಡೋಣ ಹೆಂಗೆ ಆಗುತ್ತೆ ಅಂತಲ್ಲ ಲೈಫ್ ಇಷ್ಟೇ ನೋಡಲಿ ಕೊಬ್ಬರಿ ಬೆಲ್ಲ ಎಲ್ಲ ಕೊಡ್ತಾ ಇದ್ದಾರೆ ಆಯ್ತಲ್ಲ. ಮದುಮಗನಿಗೆ ಸ್ವಲ್ಪ ಏನಾದ್ರು ಫ್ಯಾನ್ ಗಿನ್ ಹಾಕ್ರೋ ಸೆಕೆ ಆಗ್ತಿದ್ಯಾ ಅಂತ ಏನಿಲ್ವಾ ಇಲ್ಲಿ ಕೂಲರ್ ಗಿಲ್ಲರ್ ಏನೂ ಇಲ್ಲ, ಫ್ಯಾನ್ ಇಲ್ಲ, ಕೂಲರ್ ಇಲ್ಲ, ಏನಿಲ್ಲ. ನಮ್ಮ ಮದುಮಗನಿಗೆ ಸೆಕೆ ಆಗ್ತಾ ಉಂಟಂತಲ್ಲ ಏನಾದ್ರು ಅರೇಂಜ್ ಮಾಡಿ. ಮದುಮಗನಿಗೆ ಸೆಕೆ ಆಗ್ತಾ ಉಂಟಂತೆ ಬ್ರೋ, ಫ್ಯಾನ್ ಇಲ್ಲ. ನಮಗೂ ಈ ತರ ಸುಡ್ತಾ ಉಂಟಂದ್ರೆ ಮತ್ತೆ ಹೆಂಗಿರ್ಬೋದು ಬ್ರೋ. ಚಿಕ್ಕಮಗಳೂರು ಬ್ರೋ, ಚಿಕ್ಕಮಗಳೂರಲ್ಲಿ ಫ್ಯಾನ್ ಬೇಕು ಅಂತ ಇಲ್ಲ ಆಕ್ಚುಲ್ ಆಗಿ. ಚಿಕ್ಕಮಗಳೂರು ಅಂಕಲ್, ಇವಾಗ ಮಂಗಳೂರು ಆಗಿ ಹೋಗಿದಾ ಇವಾಗ ಟ್ರೆಂಡ್. ಯಾವಾಗ ಬಾಜು ನಿಂದಿ ಈ ತರ ಯಾವಾಗ ಆದಷ್ಟು ಬೇಗ ಉಂಟಲ್ಲ, ಸ್ವಲ್ಪ ಟೈಮ್ ಕೊಡ್ತೀಯ ತಗೊಳ್ತೀಯ ಹೇಗೆ? ನನಗೆ ಅನಿಸ್ತು ನಿನಗಿಂತ ಫಸ್ಟ್ ನಿಶ್ಚಯ ಆಗ್ತಾನೆ ಅಂತ. ಹುಡುಕ್ತಾ ಇದ್ದಾನೆ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಲೇ. ನೋಡು ತುಂಬಾ ಹುಡುಗಿರಿದ್ದಾರೆ, ಯಾರನ್ನಾದ್ರೂ ಒಂದು ಸೆಲೆಕ್ಟ್ ಮಾಡು. ಯಾರಾಗ್ಬೋದು? ವಿಡಿಯೋ ಮಾಡಿರ್ಬೇಕು, ಆ ವಿಡಿಯೋದಲ್ಲಿ ಯಾರಾಗ್ತಾರೆ ಅದನ್ನ ಸೆಲೆಕ್ಟ್ ಮಾಡ್ತೀಯಾ? ಬೆಸ್ಟ್ ಬ್ರೋ. ನೆಕ್ಸ್ಟ್ ಇಯರ್ ಅವನಾದ್ರೆ ಹುಡುಗಿ ಆಗ್ಬೇಕಲ್ಲ ಫಸ್ಟ್. ಇವಾಗ ಅವ್ನು ನೋಡಿದ ಹುಡುಗಿರಿಗೆಲ್ಲ ಮದುವೆ ಆಗ್ತಾ ಉಂಟು. ಹುಡುಗಿರು ಅವನಿಗೆ ಕಿವಲಿದ್ದಾರೆ. ಹೌದು ಗುಂಡ ಅಲ್ಲಲ್ಲ, ಇಷ್ಟು ಜನ ಹುಡುಗಿರಿದಾರಲ್ಲ ಅದನ್ನ ವಿಡಿಯೋ ಮಾಡ್ಬೇಕಂತೆ ಅವನಿಗೆ. ವಿಡಿಯೋ ಮಾಡಿದ್ರಲ್ಲಿ ಯಾವ ವಿಡಿಯೋ ನೋಡ್ತಾನೆ ಅಂದ್ರೆ ಅದ್ರಲ್ಲಿ ಯಾವ್ದು ಲೈಕ್ ಆಗ್ತದೆ ನಾವು ಮದುವೆ ಆಗ್ತಾನೆ ಅಂತ. ಆಗ್ಬೋದಾ? ಇದು ಆಕ್ಚುಲಿ ಚೆನ್ನಾಗಿರೋ ಘಟ್ಟದೇ ಹುಡ್ಕೊಬ್ರು. ನಮಗೆ ಘಟ್ಟಕ್ಕೆ ಬರಲಿಕ್ಕೆ ಇಲ್ಲಿ ಸ್ವಲ್ಪ ತಂಪು ಉಂಟಲ್ಲ, ನಮ್ಮೂರ್ನಾಗೆ ಸೆಕೆ ಇರೋದಿಲ್ಲ. ಒಂದು 4 ದಿನ ಚಿಲ್ ಮಾಡಿ ಹೋಗ್ಬೋದು ನಾವು. ಇದು ಯಾರು ಹುಡುಗಿ? ಕ್ಯೂಟ್ ಇದಲ್ಲ ಮಚ್ಚ. ಕಂಗ್ರ್ಯಾಚುಲೇಷನ್ಸ್ ಮಚ್ಚ, ಕಂಗ್ರ್ಯಾಚುಲೇಷನ್ಸ್. ನಮ್ಮ ಹುಡುಗನ ಉಂಟಲ್ಲ, ನಾವು ಕೆಳಗಡೆ ಇಟ್ಟರೆ ಎಗ್ನಾಕೊಂಡು ಹೋಗ್ಬಾರ್ದು, ಮೇಲ್ಗಡೆ ಇಟ್ಟರೆ ಅದ್ದುಕೊಂಡು ಹೋಗ್ಬಾರ್ದು ಅಂತ ಭಾರಿ ಚೆನ್ನಾಗಿ ಸಾಕಿದೀವಿ. ಹಂಗೆ ಸಾಕ್ಬೇಕಾಯ್ತಾ ನೀನ್ ಸಹ? ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಶಿಷ್ಯ ಆಯ್ತು ಕಣ ನಿಂದು ಇವತ್ತಿಗೆ ಆಟ ಬ್ರೋ. ಕೈ ಇನ್ನು ಹುಡುಗಿರು ಕೈ ಕೊಡಬಾರ್ದು ಬ್ರೋ. ನಿಂಗೆ ಒಬ್ಳು ಕೈ ಕೊಟ್ಟಿದ್ದಲ್ಲ ಸಾಕು. ಕರೆಕ್ಟ್ ಬ್ರೋ, ನೀನು ಬುದ್ಧಿವಂತ ಆಗಿದೆ ಆಯ್ತು. ಹಾಗಾದ್ರೆ ಏನ್ ಶಿಕ್ಷ ಚಿನ್ನಗಿನೆಲ್ಲ ಕೂಡ ಮಿಕ್ತಾ ಇದ್ಯಾ? ವೆಯ್ಟ್ ಆಗ್ತಾ ಉಂಟು ಬ್ರೋ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಅಂತ ಬ್ರೋ. ಹಾಲಲ್ಲಿ ಜನ ಖಾಲಿ ಅಂತ ನೋಡಿದ್ರೆ ಊಟದಲ್ಲಿ ಜನ ಸಾಗರ ತುಂಬ್ಕೊಂಡ್ಬಿಟ್ಟಿದೆ. ಒರಿಜಿನಲ್ ಬಿಸ್ಲೇರಿದೆ. ಎಷ್ಟು ಕಾಪಿ ಮಾಡ್ಲಿಕ್ಕೆ ಆಗುತ್ತೆ ಎಲ್ಲ ಕಾಪಿ ಸಹ ಮಾಡಿ ಆಯ್ತು ಬ್ರೋ. ಈ ಡಬ್ಬನ ಸಹ ಕಾಪಿ ಮಾಡಿದ್ರು. ಒರಿಜಿನಲ್ ಬರ್ತಾ ಗೊತ್ತಾ ಇದೇ ತರ ಬಿಸಿಲೇರಿನ ಬಿಸಿಲೇ ಅಷ್ಟೇ. ಇನ್ನೊಂದು ಬಿಸಿಲರಿ ಬರುತ್ತೆ, ಬಿಸಿಲರಿ. ಎಂತೆಲ್ಲ ಮಾಡ್ತಾರೆ ಅಂದ್ರೆ ಬಾಟ್ಲುಗಳು. ಕಸಿನ್ಸ್ ಜೊತೆ ಸುಮ್ಮನೆ ಅಂದ್ರೆ ಒಂದು ಬಸ್ ಸ್ಟ್ಯಾಂಡಿಗೆ ಬಂದ್ವಿ ನೋಡಿ, ಚಿಕ್ಕಮಂಗ್ಳೂರು ಬಸ್ ಸ್ಟ್ಯಾಂಡ್. ಇನ್ನೂ ಸಹ ಆಕ್ಟಿವ್ ಉಂಟು ಮಾರಿ, ಇಲ್ಲಿ ಆಗ್ಬೋದು. ವಾವ್, ಇದು 24 hour ಇರುತ್ತಾ ಬ್ರೋ? ಆಕ್ಟಿವಾ 24 hour ಆಕ್ಟಿವ್ ಆಗಿರುತ್ತಾ? ಕ್ಲೋಸ್ ಆಗಲ್ಲ ಯಾವ ಶಾಪ್ಗಳು ಸಹ. ವಾವ್, ಸೂಪರ್ ಮಾರೆ. ಸ್ನ್ಯಾಕ್ಸ್ ಎಲ್ಲ ನೋಡಿ, ಸಮೋಸ ಆಮೇಲೆ ಎಲ್ಲ ಉಂಟು. ಪರವಾಗಿಲ್ಲ ಬ್ರೋ, ಪ್ರೂಫಿಗೆ ನನ್ನ ಹತ್ರ ವಿಡಿಯೋ ಉಂಟು. ಪರವಾಗಿಲ್ಲ ಮಾರೆ. ನಮ್ಮ ಊರಲ್ಲೆಲ್ಲ ಇಷ್ಟೊತ್ತಿಗೆ ಬಸ್ ಸ್ಟ್ಯಾಂಡ್ಗಳೆಲ್ಲ ಕ್ಲೋಸ್ ಆಗಿರ್ತದೆ. ಆ ಲೆಕ್ಕದಲ್ಲಿ ಇಲ್ಲಿ ನಿಮ್ಮ ಊರಲ್ಲಿ ಬಸ್ ಸ್ಟ್ಯಾಂಡ್ ಇಷ್ಟೊತ್ತಾಗಿ ಯೋ ಅಂತ ಅಲ್ಲ. ಆದ್ರೆ ಈ ತರ ನಾವು ಕಸಿನ್ಸ್ ಎಲ್ಲ ನೈಟ್ ಔಟ್ ಹೋಗೋದು ತುಂಬಾ ದಿನ ಆಯ್ತಲ್ಲ. ಒಳ್ಳೆ ಒಂದು ಮಜಾ ಸಿಗ್ತಾ ಉಂಟು ಮಾತ್ರ. ಲಕ್ಷ್ಮಿ ಬಂದಿರ್ತಿದ್ರೆ ಈ ಮಜಾ ನನಗೆ ಸಿಕ್ಕಿಲ್ಲ ಆಯ್ತು. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಇಷ್ಟೊತ್ತಿಗೆ ಲಕ್ಷ್ಮಿ ಬಂದಿರ್ತಿದ್ರೆ 100 ಫೋನ್ ಮಾಡಿರ್ತಿದ್ಲು, ಎಲ್ಲಿ ಹೋಗಿದ್ದೀರಿ, ಯಾವಾಗ ಬರ್ತೀರಿ, ಎಷ್ಟೊತ್ತಿಗೆ ಬರ್ತೀರಿ ಅಂತ. ನೋಡು ಬ್ರೋ, ಮದುವೆ ಆಗದಿದ್ರೆ ಇದೊಂದು ಅಡ್ವರ್ಟೈಸ್. ಇದನ್ನೊಂದು ನೆನ್ಪಿಟ್ಕೊ ಮಾತ್ರ ಅಷ್ಟೇ. ಏನ್ ಹೇಳು, ಎಷ್ಟೊತ್ತಿಗೆ ಬೇಕಾದ್ರೆ. ಇನ್ನು ನಾಳೆಯಿಂದ ಲಿಕ್ಕಿಗೆ ಹೊರಗಡೆ ಬಂದ ಅಂದ್ರೆ ಅಲ್ಲಲ್ಲ, ಹೊರಗಡೆ ಬಂದ್ರೆ ಎಲ್ಲೋಗಿದ್ದೀರಾ, ನಾನು ಒಬ್ಳೇ ಇದ್ದೀನಿ, ಬನ್ನಿ, ಎಷ್ಟೊತ್ತಿಗೆ ಬರ್ತೀರಾ ಬ್ರೋ. ಮತ್ತೆ ಅನುಭವದ ಮಾತು ಬ್ರೋ. ಮದುವೆ ಆದವರಿಗೆ ಇದೆಲ್ಲ ಅನುಭವ ಆಗಿರುತ್ತೆ ಆಕ್ಚುಲಿ. ನಾನು ನಿಮಗೆಲ್ಲ ಅಡ್ವೈಸ್ ಮಾಡ್ತಾ ಇರೋದು, ಆರಾಮಾಗಿ ಮದುವೆ ಆಗಿ ಅಂತ ಹೇಳ್ತಿದ್ದೇನೆ ಅಷ್ಟೇ. ಗಡಿಬಿಡಿ ಏನಿಲ್ಲ.
ಎಂತ ಬ್ರೋ, ಮದುಮಗನಿಗೆ ಸಹ ನಿದ್ರೆ ಇಲ್ವಾ ಹಾಗಾದ್ರೆ? ಬ್ರೋ ಅವ್ರು ಮದುವೆದು ಭಯಂಕರ ಜೋಶಲ್ಲಿದ್ದಾನೆ ಬ್ರೋ, ಅದಕ್ಕೆ ಅಷ್ಟೇ. ಲಿಕ್ಕಿ ಮತ್ತೆ ಎಂತ ಬ್ರೋ ಫುಲ್ ಜೋಶಲ್ಲಿ ಇದೆಯಾ? ಲಿಕ್ಕಿ ಮಾತ್ರ ಫುಲ್ ಜೋಶಲ್ಲಿ ತುಂಬಿಸ್ತಾ ಇರೋದು. ಇದೇನಂದ್ರೆ ತಾಂಬೂಲ ತುಂಬಿಸುವ ಕಾರ್ಯಕ್ರಮ ಮಾಡ್ತಿದ್ದಾರೆ. ನಾಳೆ ತಾಂಬೂಲ ಕೊಡ್ಬೇಕಲ್ಲ ಬಂದವರಿಗೆ, ಗೆಸ್ಟ್ಗಳಿಗೆಲ್ಲ, ಅದಕ್ಕೆ ತಾಂಬೂಲ ತುಂಬಿಸುವ ಕಾರ್ಯಕ್ರಮ. ಟೈಮ್ ಎಷ್ಟಾಯ್ತು ಗೊತ್ತಾ ಇವಾಗ? ಎಷ್ಟಾಯ್ತು ನೋಡಿ, 12:27. ಬ್ರೋ ಇವತ್ತು ನೈಟ್ ಡ್ಯೂಟಿ ಮಾಡಿದ್ರೆ ನಾಳೆ ಎಂತ ಮಾಡ್ತೀಯಾ? ಇಮೋಷನಲ್ ಡ್ಯಾಮೇಜ್. ಬ್ರೋ ರೆಸ್ಟ್ ಇಲ್ಲ ಬ್ರೋ ನಾಳೆ. ಎಂತ ಮಾಡೋಣ ನಾಳೆ, ನಾವಿಲ್ವಲ್ಲ. ಅಲ್ಲ ಬ್ರೋ, ಇಲ್ಲಿ ನೀನು ಕಾಯಿ ತುಂಬಿಸ್ತಾ ಇದೆಯಲ್ಲ, ನನಗೆ ಅದೇ ವಿಶೇಷ ಅನ್ನಿಸ್ತು. ಹುಡುಗರಿಗೆ ನೀನು ಸಪೋರ್ಟ್ ಮಾಡ್ತಾ ಎಂಕರೇಜ್ ಮಾಡ್ತಾ ಇರ್ಬೇಕಷ್ಟೇ. ನೀನೆಲ್ಲ ಕೆಲಸ ಎಲ್ಲ ಮಾಡಂಗಿಲ್ಲ ಇವಾಗ ನೀನು ರಾಜ. ಏನು ಹೇಳು, ನೀನು ರಾಜ. ಅಲ್ಲಿ ನೋಡಿ ನೀನು ಬೇರೆ ಫೋನ್ ಮಾಡ್ತಾ ಇದ್ದಾಳೆ.